ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ದಿ ಲಾಸ್ಟ್ ರೆಸಿಪಿ ಅನ್ನೋ ಸೂಪರ್ ಆದ ಜಾಪನೀಸ್ ಮೂವಿಯನ್ನೇ ನೋಡ್ತಾ ಇದೀವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಮೂವಿ. ಎಂಡಿಂಗ್ ಅಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದನ್ನ ನೋಡ್ಬೇಕಾದ್ರೆ ಓ ಮೈ ಗಾಡ್ ಅನ್ನೋ ತರ ಫೀಲ್ ಆಗುತ್ತೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಅಡಿಗೆ ಮಾಡ್ತಾ ಇದ್ದಾನೆ, ಕುಕ್ ಮಾಡ್ತಾ ಇದ್ದಾನೆ. ಅವನು ಅಲ್ಲಿ ಕುಕ್ ಮಾಡ್ತಾ ಇರುವ ಸ್ಮೆಲ್ ಇಲ್ಲಿ ನಮ್ಮ ಮೂಗಿಗೆ ಬಂದು ನಮ್ಮ ಬಾಯಿ ಜೊಳ್ ಬಿಡುತ್ತೆ. ಆ ಮಟ್ಟಿಗೆ ಸೂಪರ್ ಆಗಿ ಅಡುಗೆಯನ್ನ ಮಾಡ್ತಾ ಇದ್ದಾನೆ. ಇವನೇ ಈ ಮೂವಿಯ ಹೀರೋ. ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಸೂಪರ್ ಆಗಿ ಅಡುಗೆಯನ್ನ ಮಾಡ್ತಾನೆ. ಎಲ್ಲಾ ಡಿಶ್ ಗಳನ್ನು ಅಷ್ಟು ಸೂಪರ್ ಆಗಿ, ಅಷ್ಟು ಟೇಸ್ಟಿಯಾಗಿ ಮಾಡ್ತಾ ಇರ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಹತ್ರ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ. ಅವನು ಯಾವ್ದಾದ್ರು ಫುಡ್ ಅನ್ನ ಟೇಸ್ಟ್ ಮಾಡಿದ್ರೆ ಆ ಫುಡ್ಡಿನ ಟೇಸ್ಟ್ ಅನ್ನ ಅವನ ಲೈಫ್ ಪೂರ್ತಿ ಮರೆಯೋದೇ ಇಲ್ಲ. ಮತ್ತೆ ಅದೇ ರೀತಿನೇ ಆ ಫುಡ್ ರೀತಿನೇ ಒಂದು ರೆಸಿಪಿಯನ್ನ ಕೂಡ ಯಾರ ಹತ್ರನೂ ಹೆಲ್ಪ್ ಇಲ್ಲದೆ ಅದ್ರ ಬಗ್ಗೆ ತಿಳ್ಕೊಳ್ದೇನೆ ಇವನೇ ಸೆನ್ಸ್ ಮಾಡಿ ಆ ರೆಸಿಪಿಯನ್ನ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ತಾನೆ. ಇಂತಹದೊಂದು ಸೂಪರ್ ಆದ ಟ್ಯಾಲೆಂಟ್ ನಮ್ಮ ಹೀರೋ ಹತ್ರ ಇದೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಒಬ್ಬ ಅಜ್ಜ ಸಾಯೋ ಸ್ಟೇಜ್ ಅಲ್ಲಿ ಮಲಗಿದ್ದಾರೆ. ಆವಾಗ ಅವರ ಹೆಂಡತಿ ನಮ್ಮ ಹೀರೋಗೆ ಫೋನ್ ಮಾಡಿ, ನನ್ನ ಹಸ್ಬೆಂಡ್ ಇನ್ನ ಸ್ವಲ್ಪ ದಿನದಲ್ಲಿ ಸತ್ತೋಗ್ಬಿಡ್ತಾರೆ, ಸೊ ಅವರಿಗಾಗಿ ಒಂದು ಸೂಪರ್ ಆದ ಡಿಶ್ ಅನ್ನ ರೆಡಿ ಮಾಡಿ ಕೊಡಿ ನೀವು ಅಂತ ಕೇಳ್ಕೋಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಹಾಸ್ಪಿಟಲ್ ಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ಏಜ್ ಆದ ತಾತ ಬೆಡ್ ಅಲ್ಲಿ ಮಲಗಿದ್ದಾರೆ. ಇವತ್ತೋ ನಾಳೆನೋ ಅವರ ಜೀವ ಹೋಗ್ಬಿಡುತ್ತೆ. ಆವಾಗ ನಮ್ಮ ಹೀರೋ ಅವನು ಅಡುಗೆ ಮಾಡೋಕೆ ಬೇಕಾಗಿರುವ ಎಕ್ವಿಪ್ಮೆಂಟ್ಸ್ ಎಲ್ಲವನ್ನೂ ಅವನೇ ತಂದಿರ್ತಾನೆ. ಸೊ ಅವುಗಳನ್ನ ಯೂಸ್ ಮಾಡಿ ಅಡುಗೆ ಮಾಡೋಕೆ ಶುರು ಮಾಡ್ತಾನೆ. ಏನನ್ನ ಕುಕ್ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ಫ್ರೈಡ್ ರೈಸ್ ಮತ್ತೆ ಆಮ್ಲೆಟ್ ಅನ್ನ ರೆಡಿ ಮಾಡ್ತಾ ಇದ್ದಾನೆ. ಎಲ್ಲ ಥಿಂಗ್ಸ್ ಅನ್ನು ಎತ್ತಿಟ್ಟು ಸೂಪರ್ ಆಗಿ ಅಡುಗೆಯನ್ನ ಮಾಡ್ತಾ ಇದ್ದಾನೆ ನಮ್ಮ ಹೀರೋ. ಸೊ ನಮ್ಮ ಹೀರೋ ಅಡುಗೆ ಮಾಡ್ತಾ ಮಾಡ್ತಾ ಆ ಸ್ಮೆಲ್ ಆ ರೂಮ್ ಪೂರ್ತಿ ಸ್ಪ್ರೆಡ್ ಆಗ್ತಾ ಇದೆ. ಆ ಸ್ಮೆಲ್ ಅನ್ನ ಅಜ್ಜ ಮತ್ತೆ ಅವರ ಹೆಂಡತಿ ಸ್ಮೆಲ್ ಮಾಡಿ ನೋಡ್ಬೇಕಾದ್ರೆ ಅವ್ರಗಳಿಗೆ ಅದು ತುಂಬಾನೇ ಇಷ್ಟ ಆಗಿದೆ ಅನ್ಸುತ್ತೆ. ತುಂಬಾನೇ ಖುಷಿ ಆಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವ್ರುಗಳು ಇವಾಗ ಸಾವುಕಾರರಾಗಿದ್ರು ಕೂಡ ಸ್ವಲ್ಪ ವರ್ಷಗಳ ಹಿಂದೆ ತುಂಬಾನೇ ಬಡವರಾಗಿರ್ತಾ ಇದ್ರು. ಅಂತಹ ಟೈಮ್ ಅಲ್ಲಿ ಅವರ ಮನೆಯಲ್ಲಿ ಈ ತರ ಫುಡ್ ಅನ್ನೇ ಪ್ರಿಪೇರ್ ಮಾಡ್ತಾ ಇದ್ರು ಅನ್ಸುತ್ತೆ. ಆ ಸ್ಮೆಲ್ ಇವಾಗ ಬರ್ತಾ ಇದೆ ಅನ್ಸುತ್ತೆ. ಆದ್ರಿಂದಾನೇ ಅಷ್ಟು ಖುಷಿ ಆಗ್ತಾ ಇದ್ದಾರೆ ಅಜ್ಜ ಮತ್ತೆ ಅವರ ಹೆಂಡತಿ. ಅದನ್ನೆಲ್ಲ ಇವಾಗ ಅಜ್ಜ ಯೋಚನೆ ಮಾಡಿ ನೋಡಿ ತುಂಬಾನೇ ಫೀಲ್ ಆಗಿ ಎಮೋಷನಲ್ ಆಗಿ ಅಳ್ತಾ ಇದ್ದಾರೆ. ಅದೇ ತರ ನಮ್ಮ ಹೀರೋ ಆ ಫುಡ್ ಅನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಆ ಅಜ್ಜನಿಗೆ ತಗೊಂಡು ಹೋಗಿ ಕೊಡ್ತಾನೆ. ಆ ಅಜ್ಜನು ಅದನ್ನ ತಿನ್ಬಿಟ್ಟು ಈ ಫುಡ್ಡೇ ನಾವು ಕಷ್ಟದಲ್ಲಿ ಇರ್ಬೇಕಾದ್ರೆ ತಿಂತಾ ಇದ್ದಿದ್ದು, ನಮಗೆ ಇದರಲ್ಲಿ ತುಂಬಾ ಮೆಮೊರೀಸ್ ಇದೆ ಅಂತ ಹತ್ಕೊಂಡೆ ಆ ಫುಡ್ ಅನ್ನ ಚೆನ್ನಾಗಿ ತಿಂತಾರೆ ತಾತ. ಆಮೇಲೆ ಆ ಅಜ್ಜ ಅವರ ಹೆಂಡತಿ ಹತ್ರ ಈ ತರ ನಮ್ಮ ಹಳೆ ಮೆಮೊರೀಸ್ ಅನ್ನ ಹುಡುಗ ನಮಗೆ ಕೊಟ್ಟಿದ್ದಾನೆ, ಆದ್ರಿಂದ ಅವನಿಗೆ $1 million ಅನ್ನ ಕೊಟ್ಬಿಡು ಅಂತ ಹ್ಯಾಪಿಯಾಗಿ ಹೇಳ್ಬೇಕಾದ್ರೆ ಅದೇ ತರ ಅಜ್ಜಿ ಕೂಡ ನಮ್ಮ ಹೀರೋ ಅಡುಗೆ ಮಾಡಿ ಕೊಟ್ಟಿದ್ದಕ್ಕಾಗಿ $1 million ಅನ್ನ ಅವನಿಗೆ ಕೊಡೋಕೆ ಹೋಗ್ತಾರೆ. ಆ $1 million ಅನ್ನ ನಮ್ಮ ಹೀರೋ ಕೈಗೆ ಕೊಟ್ಟು ಎಮೋಷನಲ್ ಆಗಿ ಏನೋ ಮಾತಾಡೋಕೆ ಬರ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಅದನ್ನ ಕೇರೆ ಮಾಡ್ಲಿಲ್ಲ. ಆ ಹಣವನ್ನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಅವನ ಫ್ರೆಂಡ್ ಒಂದು ಫ್ಯೂನರಲ್ ಅಲ್ಲಿ ಇರ್ತಾ ಇದ್ದಾನೆ. ಆಕ್ಚುಲಿ ಈ ಫ್ಯೂನರಲ್ ಯಾರಿಗಾದ ಫ್ಯೂನರಲ್ ಅಂದ್ರೆ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ ಚಿಕ್ಕದನಲ್ಲಿ ಫ್ರೆಂಡ್ಸ್ ಆಗಿ ಇರ್ಬೇಕಾದ್ರೆ ಈ ಅನಾಥ ಆಶ್ರಮದಲ್ಲೇ ಇದ್ದಿರ್ತಾರೆ. ಆ ಅನಾಥ ಆಶ್ರಮವನ್ನು ಒಬ್ಬ ಅಜ್ಜ ರನ್ ಮಾಡಿರ್ತಾರೆ. ಇವಾಗ ಅವರು ತೀರೋಗ್ಬಿಟ್ಟಿದ್ದಾರೆ. ಅವರಿಗಾದ ಫ್ಯೂನರಲ್ ಇವಾಗ ನಡೀತಾ ಇರೋದು. ಅದಕ್ಕಾಗಿ ನಮ್ಮ ಹೀರೋ ಅವನ ಫ್ರೆಂಡ್ ಅಲ್ಲಿಗೆ ಬಂದಿದ್ದಾನೆ. ಬಟ್ ಆದ್ರೆ ನಮ್ಮ ಹೀರೋ ಅಲ್ಲಿಗೆ ಬರ್ಲೇ ಇಲ್ಲ. ಆದ್ರಿಂದ ಫ್ರೆಂಡ್ ನಮ್ಮ ಹೀರೋಗೆ ಕಾಲ್ ಮಾಡಿ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಕಾಲ್ ಅನ್ನ ಪಿಕ್ ಮಾಡ್ತಾನೆ ಇಲ್ಲ. ಆಕ್ಚುಲಿ ನಮ್ಮ ಹೀರೋಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ಚಿಕ್ಕದನಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಹೀರೋ ಮತ್ತೆ ಫ್ರೆಂಡ್ ಇಬ್ಬರು ಆ ಅನಾಥ ಆಶ್ರಮದಲ್ಲಿ ತಾನೇ ಬೆಳೀತಾ ಇದ್ರು. ಆ ರೀತಿ ಇವ್ರುಗಳು ಆ ಅನಾಥ ಆಶ್ರಮದಲ್ಲಿ ಇರ್ಬೇಕಾದ್ರೇನೆ ಇವರ ಇಬ್ಬರಿಗೂ ಅಡುಗೆ ಮಾಡೋದೇನೆ ತುಂಬಾ ಇಷ್ಟ ಆಗಿರುತ್ತೆ. ಅದೇ ಅವ್ರಗಳ ಪ್ಯಾಷನ್ ಆಗಿದ್ದಿರುತ್ತೆ. ಆದ್ರೆ ಆ ಅನಾಥಾಶ್ರಮವನ್ನ ರನ್ ಮಾಡುವ ಅಜ್ಜನಿಗೆ ಅದು ಇಷ್ಟ ಆಗಿರಲ್ಲ. ಅವರು ನಮ್ಮ ಹುಡುಗರಿಗೆ ಎಷ್ಟೋ ಹೇಳಿದ್ದಾರೆ, ಬಟ್ ಆದ್ರೆ ನಮ್ಮ ಹುಡುಗರು ಅದನ್ನ ಕೇಳೇ ಇಲ್ಲ. ನನಗೆ ಅಡುಗೆ ಮಾಡೋದೇ ತುಂಬಾ ಇಷ್ಟ ಆಗಿದೆ, ಇದೇ ನನ್ನ ಪ್ಯಾಷನ್, ಇದೇ ನನ್ನ ಲೈಫ್ ಅಂತ ಹೇಳಿ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ ಅನಾಥ ಆಶ್ರಮವನ್ನೇ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಬಂದ್ಬಿಟ್ಟಿದ್ದಾರೆ. ಆ ರೀತಿ ಅಲ್ಲಿಂದ ಎಸ್ಕೇಪ್ ಆಗಿ ಬಂದ ಮೇಲೆ ಕೂಡ ನಮ್ಮ ಫ್ರೆಂಡ್ ಆ ಅನಾಥ ಆಶ್ರಮ ತಾತನ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇದ್ದಿರ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಅಲ್ಲಿಂದ ಬಂದ ಮೇಲೆ ಆ ತಾತನ ಹತ್ರ ಒಂದು ಸಲ ಕೂಡ ಮಾತಾಡಿಲ್ಲ. ಅದಕ್ಕೆ ನಮ್ಮ ಹೀರೋ ಏನಕ್ಕೆ ನಾವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗುವ ಅರ್ಹತೆ ನಮಗಿಲ್ಲ ಅಂತ ಯೋಚನೆ ಮಾಡಿ ಅವನ ರೆಸ್ಟೋರೆಂಟ್ ಅಲ್ಲಿ ತುಂಬಾನೇ ಸಪ್ಪಿಗೆ ಕೂತಿರ್ತಾನೆ ನಮ್ಮ ಹೀರೋ. ಆ ರೆಸ್ಟೋರೆಂಟ್ ಅಲ್ಲಿ ನೋಡಿದ್ರೆ ಇವಾಗ ಯಾರುವೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಸೂಪರ್ ಆಗಿ ಅಡುಗೆ ಮಾಡೋನಲ್ವಾ, ಮತ್ತೆ ಏನಕ್ಕೆ ನಮ್ಮ ಹೀರೋವನ ರೆಸ್ಟೋರೆಂಟ್ ಅಲ್ಲಿ ಯಾರುವೇ ಇಲ್ಲ ಕಸ್ಟಮರ್ಸ್ ಅಂತ ಯೋಚನೆ ಮಾಡಿದ್ರೆ ಏನು ಅಂದ್ರೆ ನಮ್ಮ ಹೀರೋ ಸೂಪರ್ ಆಗಿ ಅಡುಗೆ ಮಾಡ್ತಾನೆ. ಬಟ್ ಆದ್ರೆ ಅದೇನೆ ಅವನಿಗೆ ಪ್ರಾಬ್ಲಮ್ ಆಗಿದೆ. ಯಾಕೆ ಅಂದ್ರೆ ನಮ್ಮ ಹೀರೋ ಕೆಲಸಕ್ಕೆ ಮಡಗಿರೋ ಹುಡುಗರು ಚೆನ್ನಾಗಿ ಅಡುಗೆ ಮಾಡಿದ್ರೆ ಮಾತ್ರನೇ ನಮ್ಮ ಹೀರೋಗೆ ಆ ಕೆಲಸದ ಹುಡುಗರು ಪ್ರಿಪೇರ್ ಮಾಡಿರುವ ಫುಡ್ ಅವನನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರನೇ ಆ ಫುಡ್ ಅನ್ನ ಕಸ್ಟಮರ್ಸ್ ಗೆ ಕೊಡೋಕೆ ಅಲೋ ಮಾಡ್ತಾ ಇದ್ದ. ಆ ರೀತಿನೇ ಅವನ ಸ್ಟಾಫ್ಸ್ ಕುಕ್ ಮಾಡಿರುವ ಫುಡ್ ಅನ್ನ ನಮ್ಮ ಹೀರೋ ಚೆಕ್ ಮಾಡಿ ನೋಡ್ಬಿಟ್ಟು ಈ ಫುಡ್ ಎಲ್ಲ ಚೆನ್ನಾಗಿಲ್ಲ, ಇವೆಲ್ಲ ಯಾವ್ದು ಸರಿ ಇಲ್ಲ,
ಅಂತ ಹೇಳಿ ಎಲ್ಲವನ್ನು ಎತ್ತಿ ಬಿಸಾಕ್ಬಿಟ್ಟಿರ್ತಾನೆ. ಸೊ ಆದ್ರಿಂದ ನಮ್ಮ ಹೀರೋ ಹತ್ರ ಕೆಲಸ ಮಾಡೋಕೆ ಇಷ್ಟ ಇಲ್ಲದೆ ಎಲ್ಲ ಹುಡುಗರು ಕೆಲಸವನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ ಆ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಹೀರೋ ಮಾತ್ರನೇ ಇರ್ತಾ ಇರೋದು. ಆದ್ರಿಂದಾನೇ ನಮ್ಮ ಹೀರೋಗೆ ತುಂಬಾನೇ ಸಾಲ ಆಗ್ಬಿಟ್ಟಿದೆ. ಸೊ ಆ ಸಾಲಗಳನ್ನ ತೀರಿಸಬೇಕು ಅಂತಾನೆ ಈ ರೀತಿ ಕೊನೆ ಟೈಮ್ ಅಲ್ಲಿ ಸಾಯೋ ಸ್ಟೇಜ್ ಅಲ್ಲಿ ಇರೋರಿಗೆ ಅವರು ಇಷ್ಟಪಡುವ ಫುಡ್ ಅನ್ನ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾನೆ ನಮ್ಮ ಹೀರೋ. ಆ ರೀತಿ ಕುಕ್ ಮಾಡಿ ಕೊಟ್ಟು ಸಂಪಾದನೆ ಮಾಡ್ತಾ ಇರ್ತಾನೆ ನಮ್ಮ ಹೀರೋ. ಒಂದು ದಿನ ಅವನ ರೂಮ್ ಅಲ್ಲಿ ಮಲಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ಫೋನ್ ಕಾಲ್ ಬರ್ತಾ ಇದೆ ನಮ್ಮ ಹೀರೋಗೆ. ಈ ರೀತಿ ನಾವು ಚೈನಾದಿಂದ ಕಾಲ್ ಮಾಡ್ತಾ ಇದೀವಿ, ನಮ್ಮ ಬಾಸ್ ಇವಾಗ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾರೆ, ಆದ್ರಿಂದ ಅವರಿಗಾಗಿ ಒಂದು ಕೊನೆ ಫುಡ್ ಅನ್ನ ನೀವು ಪ್ರಿಪೇರ್ ಮಾಡಿ ಕೊಡ್ಬೇಕು, ಅದಕ್ಕೆ ನಾವು ತುಂಬಾ ಹಣವನ್ನ ನಿಮಗೆ ಕೊಡ್ತೀವಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ತುಂಬಾ ಹಣ ಸಿಗ್ತಾ ಇದೆಯಲ್ಲ ಅಂತ ಜಪಾನ್ ಇಂದ ಚೈನಾಗೆ ಹೊರಡ್ತಾನೆ. ಅದೇ ತರ ನಮ್ಮ ಹೀರೋ ಅವರುಗಳು ಹೇಳಿದ ಜಾಗಕ್ಕೆ ಬಂದಿದ್ದ ತಕ್ಷಣ ಅವನನ್ನ ಒಂದು ಏಜ್ ಆದ ಬಾಸ್ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾರೆ. ಆ ವಯಸ್ಸಾದ ತಾತನ ಹತ್ರ ಮಾತಾಡ್ಬೇಕಾದ್ರೇನೆ ನಮ್ಮ ಹೀರೋಗೆ ಒಂದು ವಿಷಯ ಗೊತ್ತಾಗ್ತಾ ಇದೆ. ಈ ಅಜ್ಜ ಯಾರು ಅಂದ್ರೆ ಈ ಪ್ರಪಂಚದಲ್ಲೇ ತುಂಬಾನೇ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ಕೊಡಲಾಗುವ ಅಡುಗೆ ಭಟರ್ಗಳಲ್ಲೇ ತುಂಬಾ ದೊಡ್ಡ ಚೆಫ್. ಅದು ಮಾತ್ರ ಇಲ್ಲ, ವರ್ಲ್ಡ್ ವಾರ್ 2 ಅಲ್ಲಿ ಕೂಡ ಈ ತಾತಾನೆ ಅಡುಗೆ ಮಾಡಿದ್ರಂತೆ. ಅಲ್ಲಿದ್ದ ರಾಜರಿಗೂ ದೊಡ್ಡ ದೊಡ್ಡ ವಿಐಪಿಸ್ ಗಳಿಗೂ ಈ ತಾತಾನೆ ಅಡುಗೆ ಮಾಡಿದ್ರಂತೆ. ಇವು ಎಲ್ಲವೇ ನಮ್ಮ ಹೀರೋಗೆ ಗೊತ್ತಾಗಿದ್ದ ತಕ್ಷಣ ನಮ್ಮ ಹೀರೋ ತುಂಬಾನೇ ಶಾಕ್ ಆಗಿಬಿಟ್ಟು, ಹಾಗಾದ್ರೆ ನೀವೇ ಅಡುಗೆ ಮಾಡಿ ನೀವೇ ತಿನ್ಬಹುದಾಗಿತ್ತಲ್ಲ, ಏನಕ್ಕಾಗಿ ನನ್ನನ್ನ ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಮುಂದೆ ನಾನು ಏನಂದ್ರೂ ಏನೂ ಇಲ್ಲ, ನೀವು ತುಂಬಾನೇ ದೊಡ್ಡ ಚೆಫ್, ಏನಕ್ಕಾಗಿ ನನ್ನನ್ನ ಕರೆದಿದ್ದೀರಾ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಇವಾಗ್ಲೇನೆ ಆ ಸೆನ್ಮೈ ತಾತ ಹೇಳ್ತಾರೆ, ಈ ರೀತಿ ಚೆನ್ನಾಗಿ ಅಡುಗೆ ಮಾಡೋಕೆ ನನಗೆ ಹೇಳ್ಕೊಟ್ಟಿದ್ದು ನರೋಟೋ ಅನ್ನೋ ಒಬ್ಬರೇ. ಅವರು ಏನು ನಾರ್ಮಲ್ ಆದ ಮನುಷ್ಯ ಇಲ್ಲ, ನನಗಿಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅಡುಗೆ ಮಾಡೋರು. ಹೇಳ್ಬೇಕು ಅಂದ್ರೆ ಅವರು ನನಗೆ ಗುರು ರೀತಿ. ಆಕ್ಚುಲಿ ನಾವು ವರ್ಲ್ಡ್ ವಾರ್ 2 ಅಲ್ಲಿ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಅವರೇ ನನಗೆ ಗುರುವಾಗಿರ್ತಾ ಇದ್ರು, ನನ್ನ ಮಾಸ್ಟರ್ ಆಗಿರ್ತಾ ಇದ್ರು. ಆ ಟೈಮ್ ಅಲ್ಲಿ ಅವರು ಆಲ್ಮೋಸ್ಟ್ 112 ಡಿಶ್ ಅನ್ನ ಪ್ರಿಪೇರ್ ಮಾಡಿದ್ರು, ಹೊಸದಾಗಿ ಪ್ರಿಪೇರ್ ಮಾಡಿದ್ರು. ಹೇಳ್ಬೇಕು ಅಂದ್ರೆ 112 ಹೊಸ ಡಿಶ್ ಅನ್ನ ರೆಡಿ ಮಾಡಿದ್ರು, ಕಂಡಿಡಿದ್ರು. ಅದಕ್ಕಾದ ನೋಟ್ಸ್ ಅನ್ನ ಕೂಡ ಅವರು ನೋಟ್ ಮಾಡಿ ಇಟ್ಟಿದ್ರು. ಬಟ್ ಆದ್ರೆ ಇವಾಗ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನುವೇ ಗೊತ್ತಿಲ್ಲ. ನಾನು ಅವರನ್ನ ಎಷ್ಟೋ ಹುಡುಕ್ತೆ, ಬಟ್ ಆದ್ರೆ ನನಗೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲೇ ಇಲ್ಲ. ಸೊ ನೀನು ಏನ್ ಮಾಡ್ತೀಯ ಅಂದ್ರೆ ಆ ನರೋಟೋ ಅವರ ಬುಕ್ ಅನ್ನ ಕಂಡಿಡಿದು ಅದ್ರಲ್ಲಿರುವ ಆ 112 ಡಿಶ್ ಅನ್ನು ನೀನು ನನಗೆ ರೆಡಿ ಮಾಡಿ ಕೊಡ್ಬೇಕು, ಅಡುಗೆ ಮಾಡಿ ಕೊಡ್ಬೇಕು. ಅದನ್ನ ಮಾತ್ರ ನೀನು ಮಾಡಿಬಿಟ್ರೆ ನಿನಗೆ $3 ಮಿಲಿಯನ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಾನೆ. ಏನೇ ಅದು ಕಷ್ಟವಾದ ಕೆಲಸವಾಗಿದ್ರು ಕೂಡ ಸರಿ ಓಕೆ, ಹಣಕ್ಕಾಗಿ ಇದನ್ನ ಮಾಡೋಣ ಅಂತ ಡಿಸೈಡ್ ಮಾಡ್ತಾನೆ. ಯಾಕೆ ಅಂದ್ರೆ ಆ ಹಣ ಅವನಿಗೆ ಸಿಕ್ಕಿದ್ರೆ ಅವನ ಸಾಲ ಎಲ್ಲವನ್ನು ತೀರಿಸಬಹುದು. ಅದಕ್ಕಾಗಿ ನಮ್ಮ ಹೀರೋ ಈ ಡೀಲ್ಗೆ ಅಕ್ಸೆಪ್ಟ್ ಮಾಡ್ತಾನೆ. ಅದೇ ರೀತಿ ನಮ್ಮ ಹೀರೋ ಅಡ್ವಾನ್ಸ್ ಹಣವನ್ನ ತಗೊಂಡು ಅವನ ಫ್ರೆಂಡ್ ಅನ್ನ ನೋಡೋಕೆ ಅವನ ಫ್ರೆಂಡ್ ಹೋಟೆಲ್ಗೆ ಬರ್ತಾನೆ. ಅವನ ಹತ್ರ ಐಡಿಯಾವನ್ನ ಕೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್ ಸರಿ ಓಕೆ ಮಚ್ಚ ನೀನು ಮಾಡು, ನಾನು ಫುಲ್ ಸಪೋರ್ಟ್ ಅನ್ನ ಕೊಡ್ತೀನಿ ಸರಿ ಅಂತ ನಮ್ಮ ಹೀರೋನ ಅವನ ಕೆಲಸವನ್ನ ಶುರು ಮಾಡ್ತಾನೆ. ಫಸ್ಟ್ ಆ ನರೋಟೋ ಯಾರು ಅನ್ನೋದನ್ನ ಕಂಡುಹಿಡಿಬೇಕು ಅಲ್ವಾ. ಆದ್ರಿಂದ ಗವರ್ಮೆಂಟ್ ಆಫೀಸ್ಗೆ ಹೋಗಿ ನರೋಟೋ ಬಗ್ಗೆ ಚೆಕ್ ಮಾಡ್ತಾನೆ. ನರೋಟೋ ಬಗ್ಗೆ ಬಂದಿರುವ ನ್ಯೂಸ್ ಗಳು ಎಲ್ಲವನ್ನು ಚೆಕ್ ಮಾಡಿ ಓದಿ ನೋಡ್ತಾನೆ. ಆ ರೀತಿ ಓದ್ಬೇಕಾದ್ರೇನೆ ಅವನಿಗೆ ಗೊತ್ತಾಗ್ತಾ ಇದೆ ಅವರು 1964 ಅಲ್ಲಿ ರಿಟೈರ್ ಆಗ್ಬಿಟ್ಟಿದ್ದಾರೆ ಅಂತ. ಅದನ್ನ ಬಿಟ್ಟು ಬೇರೆ ಯಾವುದೇ ಬುಕ್ ಅಲ್ಲೂ ಅವರ ಬಗ್ಗೆ ಯಾವುದೇ ತರ ಡೀಟೇಲ್ ಅವನಿಗೆ ಸಿಗ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ನಾವು ಹೇಗೆ ಅವರನ್ನ ಕಂಡುಹಿಡಿಯೋಕೆ ಆಗುತ್ತೆ, ಅವರು ಎಲ್ಲಿರಬಹುದು ಅಂತ ಯೋಚನೆ ಮಾಡ್ಕೊಂಡೆ ಅವರ ಬಗ್ಗೆ ಇರುವ ಆರ್ಟಿಕಲ್ ಅನ್ನು ಓದುತ್ತಾ ಇರುತ್ತಾನೆ ನಮ್ಮ ಹೀರೋ. ಅದರಲ್ಲಿ ನೋಡ್ಬೇಕಾದ್ರೆ ಒಂದು ವರ್ಡ್ ನಮ್ಮ ಹೀರೋವನ ಕಣ್ಣಿಗೆ ಬೀಳುತ್ತೆ. ಅದರಲ್ಲಿ ಟೆಕ್ಸೋಮಿ ಅಂತ ಒಂದು ಹೆಸರು ಬರ್ದಿದೆ. ಅದನ್ನ ನಮ್ಮ ಹೀರೋ ನೋಡ್ಬೇಕಾದ್ರೆ ಸೊ ತಕ್ಷಣ ಅವರನ್ನ ಹೋಗಿ ಮೀಟ್ ಮಾಡೋಣ ಅಂತ ಅನ್ಕೋತಾನೆ. ಅವರ ಹತ್ರ ನರೋಟೋ ಬಗ್ಗೆ ಕೇಳಿದ್ರೆ ಅವರಿಗೆ ಏನಾದ್ರೂ ಅವರ ಬಗ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡು ಅವರನ್ನ ಹೋಗಿ ಮೀಟ್ ಮಾಡ್ತಾನೆ ನಮ್ಮ ಹೀರೋ. ಹೇಗೋ ಟೆಕ್ಸೋಮಿ ಅವರ ಮನೆ ಅಡ್ರೆಸ್ ಅನ್ನ ಕಂಡಿಡಿದು ಟೆಕ್ಸೋಮಿಯನ್ನ ನೋಡೋಕೆ ಅವರ ಮನೆಗೆ ಹೋಗ್ತಾನೆ ಹೀರೋ. ಬಟ್ ಆದ್ರೆ ಅಲ್ಲಿ ಅವರ ವೈಫ್ ಮಾತ್ರ ಇರ್ತಾ ಇದ್ದಾರೆ. ಟೆಕ್ಸೋಮಿ ತುಂಬಾ ವರ್ಷಗಳ ಹಿಂದೆನೆ ತೀರೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಹೀರೋ ತಕ್ಷಣ ತುಂಬಾನೇ ಸಪ್ಪಿಗೆ ಆಗ್ಬಿಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವರ ಹತ್ರನೇ ನರೋಟೋ ಬಗ್ಗೆ ಕೇಳ್ಬೇಕು ಅಂತ ಬಂದಿರ್ತಾನೆ ನಮ್ಮ ಹೀರೋ. ಇವಾಗ ಅವರು ತೀರೋಗ್ಬಿಟ್ಟಿರೋದ್ರಿಂದ ನಾನು ಯಾರ ಹತ್ರ ಹೋಗಿ ನರೋಟೋ ಬಗ್ಗೆ ತಿಳ್ಕೊಳ್ಳೋದು ಅಂತ ತುಂಬಾನೇ ಬೇಜಾರಾಗ್ತಾ ಇರ್ತಾನೆ ಹೀರೋ. ಆವಾಗ ಟೆಕ್ಸೋಮಿ ಅವರ ವೈಫ್ ಏನ್ ಹೇಳ್ತಾರೆ ಅಂದ್ರೆ ಕಮೆಟಾ ಅಂತ ಒಬ್ಬರು ಇದ್ದಾರೆ, ಅವರೇನಿ ನರೋಟೋ ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು, ಅವರ ಕೆಳಗಡೆ ಕೆಲಸ ಮಾಡ್ತಾ ಇದ್ರು, ನೀವು ಬೇಕಾಗಿದ್ರೆ ಅವರನ್ನ ಹೋಗಿ ಮೀಟ್ ಆಗಿ ಅವರ ಹತ್ರ ಕೇಳ್ ನೋಡಿ, ಅವರ ಅಡ್ರೆಸ್ ಕೂಡ ನನಗೆ ಗೊತ್ತು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ತುಂಬಾನೇ ಖುಷಿ ಆಗ್ತಾನೆ. ಅದೇ ರೀತಿ ಅವರ ಹತ್ರ ಕಮೆಟೋ ಅವರ ಅಡ್ರೆಸ್ ಅನ್ನ ತಗೊಂಡು ಅವರನ್ನ ನೋಡೋಕೆ ಅಲ್ಲಿಗೆ ಹೊರಡ್ತಾನೆ ಹೀರೋ. ಕಮೆಟೋ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಒಂದು ಚಿಕ್ಕ ಬೆಟ್ಟದಲ್ಲಿ ಅದ್ರ ಮೇಲೆ ಒಂದು ಚಿಕ್ಕ ಹೋಟೆಲ್ ಅನ್ನ ಇಟ್ಟು ರನ್ ಮಾಡ್ತಾ ಇದ್ದಾರೆ. ಸೊ ಅವರ ಹತ್ರ ಬಂದು ನರೋಟೋ ಬಗ್ಗೆ ಕೇಳ್ತಾನೆ ಹೀರೋ. ಸದ್ಯ ಅವರಿಗೆ ನರೋಟೋ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಸರಿ ಓಕೆ, ನರೋಟೋ ಬಗ್ಗೆ ಸ್ಟೋರಿಯನ್ನ ನಾನು ನಿನಗೆ ಹೇಳ್ತೀನಿ, ಫಸ್ಟ್ ಅದನ್ನ ಕೇಳು ಅಂತ ನರೋಟೋ ಅವರ ಸ್ಟೋರಿಯನ್ನ ಹೇಳೋಕೆ ಶುರು ಮಾಡ್ತಾರೆ ಕಮೆಟೋ. ಅಂದ್ರೆ 1934 ಅಲ್ಲಿ ಚೈನಾದಲ್ಲಿ ಇರುವ ಮಂಜೂರಿಯಾ ಅನ್ನೋ ನಾಡಿಗೆ ಅಡುಗೆ ಭಟ್ಟರಾಗಿ ನರೋಟೋ ಆ ಊರಿಗೆ ಬಂದಿರ್ತಾರೆ. ಆವಾಗ ನರೋಟೋಗೆ ಅಸಿಸ್ಟೆಂಟ್ ಆಗಿ ಈ ಕಮೆಟೋ ಬಂದಿರ್ತಾರೆ. ಅದೇ ಇವಾಗ ಸ್ಟೋರಿಯನ್ನ ಹೇಳ್ತಾ ಇದ್ದಾರಲ್ಲ ಅವರು. ಏನಕ್ಕೆ ಈ ನಾಡಿಗೆ ಬಂದಿದ್ದಾರೆ ಅಂದ್ರೆ ಇನ್ನ ಸ್ವಲ್ಪ ದಿನದಲ್ಲಿ ಆ ನಾಡಿನ ಸೇನಾಧಿಪತಿ ದೊಡ್ಡ ದೊಡ್ಡ ವಿಐಪಿಸ್ ಎಲ್ಲರಿವೆ ಆ ಊರಿಗೆ ಬರ್ತಾ ಇದ್ದಾರೆ. ಸೊ ಅವರುಗಳಿಗೆ ಚೆನ್ನಾಗಿ ಅಡುಗೆ ಮಾಡಿಕೊಟ್ಟು ಅವರನ್ನ ಇಂಪ್ರೆಸ್ ಮಾಡ್ಬೇಕು ಅಂತಾನೆ ನರೋಟೋನ ಅಲ್ಲಿಗೆ ಕರೆಸಿದ್ದಾರೆ. ಆ ಕಾಲದಲ್ಲಿ ನರೋಟೋ ತುಂಬಾನೇ ಫೇಮಸ್ ಆದ ಚೆಫ್. ಅದೇ ತರ ನರೋಟೋ ಕೂಡ ಅವರ ಫ್ಯಾಮಿಲಿ ಜೊತೆಗೇನೆ ಅಲ್ಲಿಗೆ ಬಂದಿದ್ದಾರೆ. ಅವರಿಗೆ ಹೆಲ್ಪರ್ ಆಗಿ ಈ ಕಮೆಟೋ ತಾತ ಕೂಡ ಬಂದಿದ್ದಾರೆ. ಹೀಗಿರ್ಬೇಕಾದ್ರೆ ನರೋಟೋ ಅವರಿಗೆ ಸಪರೇಟ್ ಆಗಿ ಒಂದು ಕಿಚನ್ ಅನ್ನೇ ಕೊಡ್ತಾ ಇದ್ದಾರೆ. ನೀವು ಇಲ್ಲೇ ಇರ್ತೀರಾ, ಇಲ್ಲೇ ನಿಮಗೆ ಬೇಕಾಗಿದ್ದ ಅಡುಗೆಯನ್ನ ನೀವು ಮಾಡಬಹುದು ಅಂತ ಅವರಿಗಾಗಿ ಇನ್ನ
2-3 ಅಸಿಸ್ಟೆಂಟ್ ಅನ್ನ ಕೊಡ್ತಾರೆ. ಆ ಅಸಿಸ್ಟೆಂಟ್ ಅಲ್ಲಿ ಒಬ್ಬರೇ ಸೆನ್ಮೈ. ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಾನೆ. ಯಾಕೆ ಅಂದ್ರೆ ಸೆನ್ಮೈ ಅನ್ನೋದು ಯಾರು? ನಮ್ಮ ಹೀರೋಗೆ ಈ ಕೆಲಸವನ್ನ ಕೊಟ್ಟಿರೋರು ಅಲ್ವಾ. ಸೊ ಅವರೇನೆ ಅದು ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಾ ಇದ್ದಾನೆ. ಸರಿ ಓಕೆ, ಮುಂದೆ ಕಥೆಯನ್ನ ಹೇಳಿ ಅಂತ ಹೀರೋ ಕೇಳ್ಬೇಕಾದ್ರೆ ಕೆಮೆಟೋ ತಾತನು ಹೇಳೋಕೆ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಈ ಸೆನ್ಮೈ ನಮ್ಮ ಹತ್ರ ಮೆಂಟಲ್ ರೀತಿ ಬಿಹೇವ್ ಮಾಡ್ತಾ ಇದ್ದ. ಅಂದ್ರೆ ಆ ಸೆನ್ಮೈ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಕೊಬ್ಬಿಂದ ಆಡ್ತಾ ಇದ್ದ ಅನ್ಸುತ್ತೆ. ನಾವೇ ಇಲ್ಲಿ ಚೆನ್ನಾಗಿ ಅಡುಗೆ ಮಾಡೋದು, ನಮಗಿಂತ ನೀವು ಚೆನ್ನಾಗಿ ಕುಕ್ ಮಾಡಿ ಬಿಡ್ತೀರಾ ಅಂತ ನರೋಟೋ ಹತ್ರ ದಿಮಾಕಿಂದ ಮಾತಾಡಿದ್ದಾನೆ. ಬಟ್ ಆದ್ರೂ ಕೂಡ ನರೋಟೋ ಅದನ್ನ ದೊಡ್ಡದಾಗಿ ತಗೊಳ್ದೆ, ನಮಗೆ ಹೊಟ್ಟೆ ಹಸ್ವಾಗ್ತಾ ಇದೆ, ನಮಗಾಗಿ ಏನಾದ್ರೂ ಅಡುಗೆಯನ್ನ ಮಾಡಿಕೊಡು ಅಂತ ಕೇಳ್ಬೇಕಾದ್ರೆ ಅದೇ ತರ ಸೆನ್ಮೈ ಕೂಡ ಆ ಊರಲ್ಲೇ ತುಂಬಾ ದೊಡ್ಡ ಸ್ಪೆಷಲ್ ಆದ ಒಂದು ಫುಡ್ ಇರುತ್ತೆ, ಅದನ್ನ ಅವರಿಗಾಗಿ ಪ್ರಿಪೇರ್ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ಅವನ ಸೀಕ್ರೆಟ್ ರೆಸಿಪಿಯನ್ನ ಆಡ್ ಮಾಡಿ ನಮ್ಮ ನರೋಟೋಗೆ ಕೊಡ್ಬೇಕಾದ್ರೆ ನರೋಟೋನು ಅದನ್ನ ಟೇಸ್ಟ್ ಮಾಡಿ ನೋಡ್ತಾರೆ. ನಂತರ ಅವರೇ ಆ ಡಿಶ್ ಅನ್ನ ಕುಕ್ ಮಾಡೋಕೆ ಶುರು ಮಾಡ್ತಾರೆ. ಅದ್ರಲ್ಲೂ ಆ ಫುಡ್ ಅಲ್ಲಿ ಸೆನ್ಮೈ ಅವನಿಗಾದ ಒಂದು ರೆಸಿಪಿಯನ್ನ ಆಡ್ ಮಾಡಿರ್ತಾನೆ ಅಲ್ವಾ, ಅದನ್ನ ಕೂಡ ಆಡ್ ಮಾಡದೆ ಇವರು ತುಂಬಾ ಸೂಪರ್ ಆಗಿ ಅದೇ ಡಿಶ್ ಅನ್ನ ಸಖತ್ತಾಗಿ ರೆಡಿ ಮಾಡಿಬಿಟ್ಟಿದ್ದಾರೆ. ಅದೇ ಟೇಸ್ಟ್ ಅನ್ನೇ ಕೊಡ್ತಾ ಇದೆ. ಅದನ್ನ ಸೆನ್ಮೈ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಶಾಕ್ ಆಗ್ತಾ ಇದ್ದಾನೆ. ಹೇಗೆ ನೀವು ಇದನ್ನ ಇಷ್ಟು ಸೂಪರ್ ಆಗಿ ಅಡುಗೆ ಮಾಡೋಕೆ ಆಯ್ತು? ನಿಮಗೆ ಹೇಗೆ ಗೊತ್ತಾಯ್ತು? ನಾನು ನನ್ನ ರೆಸಿಪಿ ಬಗ್ಗೆ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಲಿಲ್ವಲ್ಲ, ಮತ್ತೆ ಹೇಗೆ ಅದೇ ರೀತಿ ಕುಕ್ ಮಾಡಿದ್ರಿ ಅಂತ ಶಾಕ್ ಆಗಿ ಕೇಳ್ತಾ ಇರ್ತಾನೆ. ಆಕ್ಚುಲಿ ನರೋಟೋಗೂ ನಮ್ಮ ಹೀರೋ ಹತ್ರ ಇದೆ ಅಲ್ವಾ ಸ್ಪೆಷಲ್ ಟ್ಯಾಲೆಂಟ್. ಅದೇ ರೀತಿನೇ ಒಂದು ಡಿಶ್ ಅನ್ನ ಒಂದು ಸಲ ಟೇಸ್ಟ್ ಮಾಡಿ ನೋಡ್ಬಿಟ್ರೆ ಸಾಕು, ಅದೇ ರೀತಿ ಆ ಡಿಶ್ ಅನ್ನ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡೋಕೆ ಆಗುತ್ತೆ ನರೋಟೋ ಕೈಯಲ್ಲಿ. ಇವರಿಗೂ ಆ ಸ್ಪೆಷಲ್ ಟ್ಯಾಲೆಂಟ್ ಇದೆ. ತುಂಬಾ ವರ್ಷಗಳಿಂದ ಅವರು ಟ್ರೈನ್ ಆಗಿದ್ದಾರೆ ಅನ್ಸುತ್ತೆ, ಕಲ್ತ್ಕೊಂಡಿದ್ದಾರೆ ಅನ್ಸುತ್ತೆ ಅದನ್ನ. ಅಂದ್ರೆ ಇವರು ಒಂದು ಸಲ ಟೇಸ್ಟ್ ಮಾಡಿ ನೋಡ್ಬಿಟ್ರೆ ಅದೇ ರೀತಿಯಾದ ಫುಡ್ ಅನ್ನ ಡಿಟ್ಟೋ ರೆಡಿ ಮಾಡೋಕೆ ಆಗುತ್ತೆ ಅನ್ಸುತ್ತೆ ಅವರ ಕೈಯಲ್ಲಿ. ಸೊ ಇವು ಎಲ್ಲವೇ ಸೆನ್ಮೈಗೆ ಗೊತ್ತಾದ ಮೇಲೇನೆ ನರೋಟೋಗೆ ಮರ್ಯಾದೆ ಕೊಟ್ಟು ಅವರ ಹತ್ರ ಚೆನ್ನಾಗಿ ಬಿಹೇವ್ ಮಾಡೋಕೆ ಶುರು ಮಾಡ್ತಾನೆ. ಸೊ ಅದೇ ರೀತಿ ನೆಕ್ಸ್ಟ್ ದಿನದಿಂದ ಈ ಸೆನ್ಮೈ ಕೂಡ ಚೆನ್ನಾಗಿ ಅವರ ಜೊತೆ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಸೊ ಅವನ ಒಂದು ಡಿಶ್ ಅನ್ನ ನಮ್ಮ ನರೋಟೋಗೆ ರೆಡಿ ಮಾಡಿ ಕೊಡ್ತಾನೆ. ಹೊಸದಾಗಿ ಒಂದು ಸ್ಪ್ರಿಂಗ್ ರೋಲ್ ಅನ್ನ ನರೋಟೋಗೆ ಮಾಡಿ ಕೊಡ್ತಾನೆ. ಅದನ್ನ ನರೋಟೋ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಅದರಲ್ಲಿ ಫಿಶ್ ಅದನ್ನ ಆಯಿಲ್ ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಜಾಪನೀಸ್ ಮತ್ತೆ ಚೈನೀಸ್ ಫುಡ್ ರೀತಿ ಒಂದು ಹೊಸ ಫುಡ್ ಅನ್ನ ಕಂಡುಹಿಡಿತಾರೆ ನರೋಟೋ. ಆ ರೀತಿನೇ ಹೊಸ ಹೊಸ ಫುಡ್ಸ್ ಅನ್ನ ತುಂಬಾ ಫುಡ್ಸ್ ಗಳನ್ನ ಕಂಡುಹಿಡಿತಾರೆ ಅನ್ಸುತ್ತೆ ನರೋಟೋ. ಆ ರೀತಿನೇ ಆ ಸ್ಪ್ರಿಂಗ್ ರೋಲ್ ಕೂಡ ತುಂಬಾನೇ ಫೇಮಸ್ ಆಗ್ಬಿಡ್ತಾ ಇದೆ. ಇವಾಗ ನಮ್ಮ ಹೀರೋಗೆ ಕಥೆಯನ್ನ ಹೇಳ್ತಾ ಇದಾರಲ್ಲ ಕಮಟೋ ತಾತ, ಅವರು ಆ ಸ್ಪ್ರಿಂಗ್ ರೋಲ್ ಅನ್ನ ಇವಾಗ ನಮ್ಮ ಹೀರೋಗೆ ಕುಕ್ ಮಾಡಿ ಕೊಡ್ತಾರೆ. ನಮ್ಮ ಹೀರೋನು ಅದನ್ನ ಚೆನ್ನಾಗಿ ತಿಂದು ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ, ಬಟ್ ಆದ್ರೆ ಏನು ಸಾಲ್ಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಕಮೆಟೋ ತಾತ ತುಂಬಾನೇ ಶಾಕ್ ಆಗ್ತಾರೆ. ಯಾಕೆ ಶಾಕ್ ಆಗ್ತಾ ಇದ್ದಾರೆ ಅನ್ನೋದನ್ನ ಫ್ಲಾಶ್ ಬ್ಯಾಕ್ ಅನ್ನ ನೋಡಿ ತಿಳ್ಕೊಳ್ಳೋಣ. ಏನು ಅಂದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಕಮೆಟೋ ತಾತ ಅದೇ ಡಿಶ್ ಅನ್ನ ನಮ್ಮ ನರೋಟೋಗೆ ಮಾಡಿ ಕೊಡ್ಬೇಕಾದ್ರೆ ನರೋಟೋ ಅದನ್ನ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಇದೇ ರೀತಿನೇ ಸಾಲ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿರ್ತಾರೆ. ನರೋಟೋ ಕೂಡ ಹಾಗೇನೆ ನಮ್ಮ ಹೀರೋ ರೀತಿನೇ, ನಮ್ಮ ಹೀರೋ ಹೇಗೆ ಫುಡ್ ಅನ್ನ ಟೇಸ್ಟ್ ಮಾಡಿ ನೋಡಿದ ಮೇಲೆ ಅವನಿಗೆ ಫುಲ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ತಾನೇ ಕಸ್ಟಮರ್ಸ್ ಗೆ ಕೊಡೋಕೆ ಅಲೋ ಮಾಡ್ತಾ ಇದ್ದ. ಅವನಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ತಕ್ಷಣ ತಗೊಂಡು ಹೋಗಿ ಚೆಲ್ ಬಿಡ್ತಾ ಇದ್ದ ಅಲ್ವಾ. ಅದೇ ರೀತಿನೇ ನರೋಟೋ ಕೂಡ ಮಾಡ್ತಾ ಇದ್ರು. ಹಾಗೆ ದಿನಗಳು ಕಳೀತಾ ಇದೆ. ಅಲ್ಲಿಗೆ ಬರುವ ಸೇನಾಧಿಪತಿ ವಿಐಪಿಸ್ ಎಲ್ಲರಿಗೂ ನರೋಟೋ ಕುಕ್ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಬರೋರು ಎಲ್ಲರಿಗೂ ನರೋಟೋ ಅವರ ಕುಕಿಂಗ್ ತುಂಬಾನೇ ಇಷ್ಟ ಆಗ್ಬಿಡ್ತಾ ಇದೆ. ಅದು ಮಾತ್ರ ಇಲ್ಲ, ನರೋಟೋ ಅವರ ವೈಫ್ ಇದ್ದಾರಲ್ಲ, ಅವರು ಒಂದು ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಮಾತ್ರ ಇಲ್ಲ, ನರೋಟೋ ಒಂದು ಹೊಸ ಹೊಸ ಡಿಶ್ ಅನ್ನ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಬೇಕಾಗಿದ್ದ ರೆಸಿಪೀಸ್ ಎಲ್ಲವನ್ನು ನೋಟ್ ಮಾಡಿ ಇಡೋದು, ಅಂದ್ರೆ ಬರ್ದಿಡೋದೇ ಅವರ ವೈಫೇ. ಹಾಗೆ ದಿನಗಳು ಕಳೀತಾ ಕಳೀತಾ ಒಂದು ದಿನ ನರೋಟೋ ಒಂದು ಡಿಫ್ರೆಂಟ್ ಆದ ಕಾನ್ಸೆಪ್ಟ್ ಅನ್ನ ಕಂಡುಹಿಡಿತಾರೆ. ಅದು ಏನು ಅಂದ್ರೆ ಹೊಸದಾಗಿ 112 ಡಿಶ್ ಅನ್ನ ಕಂಡುಹಿಡಿಬೇಕು ಅಂತ. ಅದೇ ರೀತಿನೇ ಅದಕ್ಕಾಗಿ ತುಂಬಾ ಹಾರ್ಡ್ ವರ್ಕ್ ಅನ್ನ ಮಾಡ್ತಾರೆ ನರೋಟೋ. ತುಂಬಾ ಹೊಸ ಹೊಸ ಡಿಶ್ ಅನ್ನ ಕಂಡುಹಿಡಿತಾರೆ. ಆ ಫುಡ್ಡಿಗಾದ ಹೆಸರನ್ನೆಲ್ಲ ಅಲ್ಲಿರುವ ಗೋಡೆಯಲ್ಲಿ ಅಂಟಿಸಿಡ್ತಾರೆ. ಹೀಗೆ ತುಂಬಾ ಕಷ್ಟಪಟ್ಟು ಅಡುಗೆ ಮಾಡಿ ಆಲ್ಮೋಸ್ಟ್ 112 ಡಿಶ್ ಅನ್ನು ಕಂಡುಹಿಡಿದು ಬಿಡ್ತಾ ಇದ್ದಾರೆ ನರೋಟೋ. ಸೊ ಅದನ್ನ ಅವರ ಟೀಮ್ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೋಬೇಕಾದ್ರೆ ಆ ಸಮಯದಲ್ಲಿ ನಮ್ಮ ನರೋಟೋ ಬೇರೆ ಕಡೆ ಕೂತು ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಆಮೇಲೆ ಸಡನ್ ಆಗಿ ಬಂದು ಆ ಗೋಡೆಯಲ್ಲಿ ಅಂಟಿಸಿರುವ ಪೇಪರ್ಸ್ ಅನ್ನ ಕೆಲವೊಂದನ್ನ ಕಿತ್ತು ಬಿಸಾಕ್ತಾ ಇದ್ದಾರೆ, ಅರ್ಧಾಕ್ತಾ ಇದ್ದಾರೆ. ಯಾಕೆ ಏನಾಯ್ತು ಅಂತ ಕೇಳ್ಬೇಕಾದ್ರೆ ನಾನು 112 ಡಿಶ್ ಅನ್ನು ಕಂಡುಹಿಡಿದಾಯ್ತು, ಬಟ್ ಆದ್ರೆ ಇದರಲ್ಲಿ ಕೆಲವೊಂದು ಮಾತ್ರನೇ ತುಂಬಾ ಟೇಸ್ಟ್ ಆಗಿರೋದು, ಆದ್ರೆ ಕೆಲವೊಂದು ಸುಮಾರಾಗಿ ಆವರೇಜ್ ಆಗಿದೆ ಅಷ್ಟೇ. ಸೊ ಆದ್ರಿಂದ ಆವರೇಜ್ ಆಗಿರುವ ಫುಡ್ ಅನ್ನೆಲ್ಲ ನಾನು ನನ್ನ ಲಿಸ್ಟ್ ಅಲ್ಲಿ ಮಡಗಲ್ಲ, ಅದಕ್ಕಾಗಿ ಅರ್ಧಾಕ್ದೆ. ಇನ್ನುವೇ ನಾನು ಹೊಸ ಹೊಸ ಡಿಶ್ ಅನ್ನ ಕಂಡುಹಿಡಿತೀನಿ ಅಂತ ಮತ್ತೆ ಹೊಸ ಹೊಸ ಡಿಶ್ ಬಗ್ಗೆ ತುಂಬಾನೇ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ನಮ್ಮ ನರೋಟೋ. ಬಟ್ ಆದ್ರೆ ಅವರು ಎಷ್ಟೇ ಯೋಚನೆ ಮಾಡಿದ್ರು ಕೂಡ ಸಡನ್ ಆಗಿ ಫಟ್ ಅಂತ ಅವರ ಮೈಂಡ್ ಗೆ ಯಾವುದುವೇ ತೋಚ್ತಾ ಇಲ್ಲ. ಸೊ ಸಪ್ಪಿಗೆ ಆಗ್ತಾ ಇದ್ದಾನೆ. ಅದನ್ನ ಅವನ ವೈಫ್ ನೋಡ್ಬಿಟ್ಟು, ನೀವು ಏನಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ? ನಿಮ್ಮ ಟೀಮ್ ಮೆಂಬರ್ಸ್ ಹೇಳುವ ಡಿಶ್ ಅನ್ನು ನೀವು ಟ್ರೈ ಮಾಡಿ ನೋಡ್ಬೋದಲ್ವಾ, ಅವ್ರುಗಳು ಹೇಳೋದನ್ನು ಸ್ವಲ್ಪ ಕೇಳಿ ನೋಡಿ ಅಂತ ಎಷ್ಟು ಹೇಳಿರ್ತಾರೆ ವೈಫ್. ಬಟ್ ಆದ್ರೆ ನಮ್ಮ ನರೋಟೋ ಯಾವಾಗ್ಲೂ ಅವನ ಕೆಲಸದಲ್ಲಿ ಮಾತ್ರನೇ ಬಿಸಿ ಆಗಿರ್ತಾನೆ. ಒಂಥರ ಸೆಲ್ಫಿಶ್ ಮೈಂಡ್ ಅಂತ ಕೂಡ ಹೇಳ್ಬೋದು. ಅವನ ವರ್ಕ್ ಅಲ್ಲಿ ಮಾತ್ರನೇ ಅವನಿಗೆ ಫುಲ್ ನಂಬಿಕೆ ಇರುತ್ತೆ, ಕಾನ್ಫಿಡೆಂಟ್ ಇರುತ್ತೆ, ಬೇರೆಯವರನ್ನ ಯಾರನ್ನು ನಂಬಲ್ಲ. ಅದು ಮಾತ್ರ ಇಲ್ಲ, ಇವಾಗ ನರೋಟೋ ಅವರ ವೈಫ್ ಕೂಡ ಪ್ರೆಗ್ನೆಂಟ್ ಆಗಿದ್ದಾರೆ. ಹೀಗೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಅವನ ವೈಫಿಗೆ ಮಗು ಕೂಡ ಆಗುತ್ತೆ, ಅಂದ್ರೆ ಹೆರಿಗೆ ಆಗುತ್ತೆ, ಡೆಲಿವರಿ ಆಗುತ್ತೆ. ಆ ರೀತಿ ಮಗು ಆಗಿದ್ದ ಸ್ವಲ್ಪ ಹೊತ್ತಲ್ಲೇ ಆ ತಾಯಿ ತೀರೋಗ್ಬಿಡ್ತಾ ಇದ್ದಾರೆ. ಇದನ್ನ ನರೋಟೋ ನೋಡಿ ತುಂಬಾನೇ ಬೇಜಾರಾಗ್ತಾನೆ. ಬಟ್ ಆದ್ರೆ ಅಳ್ತಾ ಇಲ್ಲ, ಏನ್ವೇ ಮಾತಾಡದೆ ಕಿಚನ್ ಗೆ ಹೋಗಿ ಅಡುಗೆ ಮಾಡೋಕೆ ಶುರು ಮಾಡ್ಬಿಡ್ತಾ ಇದ್ದಾನೆ. ಇದನ್ನ ನರೋಟೋ ಅವರ ಟೀಮ್ ಅಲ್ಲಿರುವ ಹುಡುಗರು ಅಸಿಸ್ಟೆಂಟ್ಸ್ ಸೆನ್ಮೈ, ಕೆಮೆಟೋ ಮತ್ತು ಇನ್ನೊಬ್ರು ಹೊಸದಾಗಿ ಜಾಯ್ನ್ ಆಗಿದ್ದಾರೆ.
ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇವರು ಏನಕ್ಕೆ ಈ ತರ ಇದ್ದಾರೆ, ಇವರ ವೈಫ್ ಇವಾಗ ತಾನೇ ತೀರೋಗಿದ್ದಾರೆ, ಸತ್ತೋಗಿದ್ದಾರಲ್ಲ, ಬಟ್ ಆದ್ರೆ ಅದನ್ನ ಕೂಡ ಕೇರ್ ಮಾಡದೆ ಈ ತರ ಬಂದು ಕುಕ್ ಮಾಡ್ತಾ ಇದಾರಲ್ಲ ಅನ್ನೋ ತರ ಯೋಚನೆ ಮಾಡ್ತಾರೆ ಹುಡುಗರು. ಬಟ್ ಆದ್ರೆ ನರೋಟೋ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರ ವೈಫ್ ಗೆ ತುಂಬಾನೇ ಇಷ್ಟವಾಗಿರುವ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದನ್ನ ಅಡುಗೆ ಮಾಡೋದ್ರಿಂದ ಅವನ ವೈಫ್ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದನ್ನ ಹಾಗೆ ತಿಂತಾ ತಿಂತಾ ಅವನ ವೈಫ್ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಅಳ್ತಾನೆ ನರೋಟೋ. ಇದು ಗೊತ್ತಾಗಿದ್ದ ತಕ್ಷಣ ಅವನ ಟೀಮ್ ಕೂಡ ತುಂಬಾನೇ ಫೀಲ್ ಮಾಡ್ತಾರೆ. ಅದು ಮಾತ್ರ ಇಲ್ಲ, ಇವಾಗ ನರೋಟೋಗೆ ಒಂದು ಹೆಣ್ಣು ಹುಡುಗಿ ಹುಟ್ಟಿದ್ದಾಳೆ. ಸೊ ಅವಳನ್ನ ಇವನು ಒಬ್ಬನೇ ನೋಡ್ಕೋಬೇಕಾಗಿದೆ. ಇವು ಎಲ್ಲವನ್ನು ಕಮೆಟೋ ತಾತ ನಮ್ಮ ಹೀರೋಗೆ ಹೇಳಿ ಕಥೆಯನ್ನ ಮುಗಿಸ್ತಾರೆ. ಇದ್ರ ಮುಂದೆ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ. ಮುಂದೆ ಏನ್ ನಡೀತು ಅಂತ ನಿನಗೆ ಗೊತ್ತಾಗ್ಬೇಕು ಅಂದ್ರೆ ನೀನು ಇನ್ನೊಬ್ಬರನ್ನ ಹೋಗಿ ಕೇಳ್ಬೇಕು. ಅವರ ಹೆಸರು ಜೋಸೆಫ್ ಅಂತ. ಜೋಸೆಫ್ ಅವರ ಅಡ್ರೆಸ್ ಅನ್ನ ಕೊಟ್ಟು ಕಳಿಸ್ತಾರೆ ಕಮೆಟೋ ತಾತ. ನಮ್ಮ ಹೀರೋನು ಅದೇ ತರ ಅಡ್ರೆಸ್ ಅನ್ನ ತಗೊಂಡು ಜೋಸೆಫ್ ಎಲ್ಲಿದ್ದಾರೆ ಅಂತ ಕರೆಕ್ಟ್ ಆಗಿ ಕಂಡಿಡಿದು ಹುಡುಕಿ ಹೋಗ್ತಾನೆ. ಜೋಸೆಫ್ ಅವರದೇ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗ್ತಾನೆ ಹೀರೋ. ಬಟ್ ಆದ್ರೆ ಅಲ್ಲಿ ಜೋಸೆಫ್ ತಾತ ಇಲ್ಲ, ಅವರ ಮಗ ಮಾತ್ರನೇ ಆ ರೆಸ್ಟೋರೆಂಟ್ ಅನ್ನ ರನ್ ಮಾಡ್ತಾ ಇದ್ದಾನೆ. ಅವನ ಹೆಸರು ಆಲ್ಬರ್ಟ್. ಸೊ ಆಲ್ಬರ್ಟ್ ಹತ್ರ ನರೋಟೋ ಬಗ್ಗೆ ಕೇಳ್ತಾನೆ ಹೀರೋ. ಆಲ್ಬರ್ಟೋ ಅವನಿಗೆ ಗೊತ್ತಿರುವ ವಿಷಯವನ್ನ ಹೇಳ್ತಾನೆ. ಆಕ್ಚುಲಿ ಜೋಸೆಫ್ ಮತ್ತೆ ನಮ್ಮ ನರೋಟೋ ಎಲ್ಲಿ ಮೀಟ್ ಆಗಿರ್ತಾರೆ ಅಂದ್ರೆ ಒಂದು ಪಾರ್ಟಿಯಲ್ಲಿ ಮೀಟ್ ಆಗಿರ್ತಾರೆ. ಆ ಪಾರ್ಟಿಗೆ ನರೋಟೋನ ಕುಕ್ ಮಾಡೋಕೆ ಕರೆದಿರ್ತಾರೆ. ಆ ಪಾರ್ಟಿಗೆನೆ ಜೋಸೆಫ್ ಕೂಡ ಬಂದಿರ್ತಾರೆ. ಆ ಪಾರ್ಟಿಯಲ್ಲಿ ನರೋಟೋ ತುಂಬಾ ಸೂಪರ್ ಆಗಿ ಅಡುಗೆ ಮಾಡಿ ಎಲ್ಲರ ಹತ್ರನೂ ಒಳ್ಳೆ ಹೆಸರನ್ನ ಮಾಡಿರ್ತಾನೆ. ಆದ್ರಿಂದಾನೇ ಜೋಸೆಫ್ ಮತ್ತೆ ನರೋಟೋ ಇಬ್ಬರು ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ, ಚೆನ್ನಾಗಿ ಕ್ಲೋಸ್ ಆಗಿರ್ತಾರೆ. ಸೊ ಜೋಸೆಫ್ ಯಾರು, ಪ್ರೆಸೆಂಟ್ ಅಲ್ಲಿ ನಮ್ಮ ಹೀರೋಗೆ ಕಥೆಯನ್ನ ಹೇಳ್ತಾ ಇದ್ದಾನೆ ಅಲ್ವಾ ಆಲ್ಬರ್ಟ್, ಅವನ ತಂದೆನೇ ಅಲ್ವಾ ಜೋಸೆಫ್. ಹೀಗೆ ಇರ್ಬೇಕಾದ್ರೆ ಆಲ್ಬರ್ಟ್ ನರೋಟೋ ಕುಕ್ ಮಾಡುವ ಒಂದು ಸ್ಪೆಷಲ್ ಡಿಶ್ ಅನ್ನ ನಮ್ಮ ಹೀರೋಗೆ ರೆಡಿ ಮಾಡಿ ಕೊಡ್ತಾನೆ, ಅಡುಗೆ ಮಾಡಿ ಕೊಡ್ತಾನೆ. ಸೊ ಇದನ್ನ ಜೋಸೆಫೇ ಆಲ್ಬರ್ಟ್ ಗೆ ಹೇಳ್ಕೊಟ್ಟಿರ್ತಾರೆ. ಅದನ್ನ ಇವಾಗ ಆಲ್ಬರ್ಟ್ ನಮ್ಮ ಹೀರೋಗೆ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾನೆ. ಅದನ್ನ ತಿಂದು ನೋಡಿದ ತಕ್ಷಣ ನಮ್ಮ ಹೀರೋಗೂ ಅದು ತುಂಬಾನೇ ಇಷ್ಟ ಆಗ್ತಾ ಇದೆ. ಇವಾಗ ಎರಡು ಡಿಶ್ ಅನ್ನ ನಮ್ಮ ಹೀರೋ ಕಂಡಿಡಿದು ಬಿಟ್ಟಿದ್ದಾನೆ. ಒಂದು ಕಮೆಟೋ ತಾತ ಮಾಡಿಕೊಟ್ಟಿದ್ದ ಸ್ಪ್ರಿಂಗ್ ರೋಲ್, ಮತ್ತೊಂದು ಇವಾಗ ಆಲ್ಬರ್ಟ್ ಮಾಡಿಕೊಟ್ಟಿದ್ದು ಫುಡ್. ಸೊ ಹೀರೋ ಅದನ್ನ ತಿಂದು ಮುಗಿಸಿದ ತಕ್ಷಣ ಆಲ್ಬರ್ಟ್ ಹತ್ರ ನರೋಟೋ ಅವರ ರೆಸಿಪಿ ಬುಕ್ ನಿಮ್ಮ ಹತ್ರನೇ ಇದೆಯಾ, ಅದು ಏನಾಯ್ತು ಅಂತ ಕೇಳ್ಬೇಕಾದ್ರೆ ಮತ್ತೆ ಆಲ್ಬರ್ಟ್ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಒಂದು ದಿನ ನರೋಟೋ ಸ್ಪೀಡ್ ಆಗಿ ಜೋಸೆಫ್ ಹತ್ರ ಓಡಿ ಬಂದಿದ್ದಾರೆ. ಆ ರೆಸಿಪಿ ಬುಕ್ ಅನ್ನು ಒಂದು ಲೆಟರ್ ಅನ್ನು ಜೋಸೆಫ್ ಹತ್ರ ಕೊಟ್ಟಿದ್ದಾರೆ ನರೋಟೋ. ಆಕ್ಚುಲಿ ಏನಾಗಿದೆ ಅಂದ್ರೆ ಆ ಜಾಗದಲ್ಲಿ ತುಂಬಾ ಕಮ್ಯುನಿಟಿನ ಸೇರಿದವರು ಸ್ಪೈ ಬಂದಿದ್ದಾರೆ ಅಂತ ಅನ್ಕೊಂಡು ಪೊಲೀಸ್ ಆಫೀಸರ್ಸ್, ಮಿಲಿಟರಿ ಆಫೀಸರ್ಸ್ ಎಲ್ಲರೂ ಹುಡಿಕೊಂಡು ಬಂದಿದ್ದಾರೆ. ಆವಾಗ ಈ ಕಡೆ ನರೋಟೋ ಜೋಸೆಫ್ ಹತ್ರ ಏನನ್ನ ಹೇಳ್ತಾರೆ ಅಂದ್ರೆ ಆ ಸ್ಪೈ ಬೇರೆ ಯಾರು ಇಲ್ಲ, ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ ಆ ಸೆನ್ಮಯ್ಯೆ. ಅವನು ಬರೀ ಸ್ಪೈ ಆಗಿ ಮಾತ್ರ ಇರ್ತಾ ಇರ್ಲಿಲ್ಲ, ನಾನು ಕಂಡುಹಿಡಿತಾ ಇದ್ದ ಹೊಸ ಹೊಸ ಫುಡ್ಸ್ ಬಗ್ಗೆ, ಡಿಶ್ ಗಳ ಬಗ್ಗೆ ಡೀಟೇಲ್ಸ್ ಗಳನ್ನ ತಿಳ್ಕೊಂಡು ಅದನ್ನ ಕದ್ದು ಬೇರೆಯವರಿಗೆ ಹೊರಗಡೆ ಕೊಡ್ತಾ ಇದ್ದ. ಆದ್ರಿಂದ ಅವನನ್ನ ಒಡೆದು ಓಡಿಸ್ಬಿಟ್ಟೆ. ಇದನ್ನ ಕೇಳಿದ ತಕ್ಷಣ ಹೀರೋ ಸಿಕ್ಕಾಪಟ್ಟೆ ಶಾಕ್ ಆಗ್ತಾನೆ. ಯಾಕೆ ಅಂದ್ರೆ ಆ ಸೆನ್ಮೈ ತಾತ ತಾನೇ ಆ ಬುಕ್ ಬಗ್ಗೆ ಆ ಡೀಟೇಲ್ಸ್ ಗಳನ್ನ ತಿಳ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವರು ತಾನೇ ನಮ್ಮ ಹೀರೋವನ್ನ ಆ ಬುಕ್ ಅನ್ನ ಕಂಡುಹಿಡಿದು ತಗೋಬಾ ಅಂತ ಕಳಿಸಿದ್ದಾರೆ. ಸೊ ಇವಾಗಲೇ ನಮ್ಮ ಹೀರೋಗೆ ಅರ್ಥ ಆಗ್ತಾ ಇದೆ, ಅದಕ್ಕಾಗಿ ಆ ಬುಕ್ ಅನ್ನ ನಮ್ಮನ್ನ ಕಂಡುಹಿಡಿಯೋಕೆ ಹೇಳ್ತಾ ಇದ್ದಾರಾ ಅಂತ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಇನ್ನ ದೊಡ್ಡ ವಿಷಯವನ್ನ ಹೇಳ್ತಾನೆ ಆಲ್ಬರ್ಟ್. ಅದು ಏನು ಅಂತ ನೋಡಿದ್ರೆ ನರೋಟೋ ಆ ಜೋಸೆಫ್ ಹತ್ರ ಬುಕ್ ಅನ್ನು ಲೆಟರ್ ಅನ್ನು ಕೊಟ್ಬಿಟ್ಟು ಈ ಬುಕ್ ಅನ್ನು ಲೆಟರ್ ಅನ್ನು ಹೇಗಾದ್ರೂ ಸೆನ್ಮೈ ಹತ್ರ ತಲುಪಿಸ್ಬಿಡು ಅಂತ ಹೇಳಿರ್ತಾರೆ. ಅದೇ ರೀತಿನೇ ಜೋಸೆಫ್ ಕೂಡ ಸೆನ್ಮೈಗೆ ಆ ಬುಕ್ ಅನ್ನು ಲೆಟರ್ ಅನ್ನು ಕೊಟ್ಟಿರ್ತಾರೆ. ಇವನ್ನೆಲ್ಲ ಕೇಳಿದ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ, ನಮಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ. ಹಾಗಾದ್ರೆ ಆ ರೆಸಿಪಿ ಬುಕ್ ಸೆನ್ಮೈ ತಾತನ ಹತ್ರನೇ ಇದೆಯಾ, ಮತ್ತೆ ಏನಕ್ಕೆ ನನ್ನನ್ನ ಆ ಬುಕ್ ಅನ್ನ ಕಂಡುಹಿಡಿದು ಬಾ ಅಂತ ಕಳಿಸಿದ್ದಾರೆ ಅಂತ ಏನುವೇ ಅರ್ಥ ಆಗದೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಆ ಸೆನ್ಮೈ ತಾತನ್ನ ನೋಡೋಕೆ ಹೋಗ್ತಾನೆ ಹೀರೋ. ಅಲ್ಲಿಗೆ ಬಂದಿದ್ದ ತಕ್ಷಣ ಏನಕ್ಕೆ ನೀವು ಈ ರೀತಿ ಮಾಡಿದ್ರಿ, ನಿಮ್ಮ ಹತ್ರ ತಾನೇ ಆ ಬುಕ್ ಇದೆ, ಏನಕ್ಕೆ ನನ್ನನ್ನ ಕಳಿಸಿದ್ರಿ ಅಂತ ಅದು ಇದು ಅಂತ ತುಂಬಾ ಕೋಪದಿಂದ ಆ ಸೆನ್ಮೈ ತಾತನ್ನ ಕೇಳ್ತಾನೆ ಹೀರೋ. ಆದ್ರೆ ಆವಾಗ ಸೆನ್ಮೈ ತಾತ ತುಂಬಾನೇ ಕೂಲ್ ಆಗಿ ಇವಾಗ ಆ ಬುಕ್ ನನ್ನ ಹತ್ರ ಇಲ್ಲ, ಬಟ್ ಆದ್ರೆ ನರೋಟೋ ಅವರು ಕೊಟ್ಟಿದ್ದ ಲೆಟರ್ ಮಾತ್ರ ನನ್ನ ಹತ್ರನೇ ಇದೆ ಅಂತ ಆ ಲೆಟರ್ ಅನ್ನ ನಮ್ಮ ಹೀರೋಗೆ ಕೊಡ್ತಾರೆ. ನಮ್ಮ ಹೀರೋನು ಸರಿ ಅಂತ ಆ ಲೆಟರ್ ಅನ್ನ ತಗೊಂಡು ಓದೋಕೆ ಶುರು ಮಾಡ್ತಾನೆ. ಇವಾಗ ಮತ್ತೆ ಫ್ಲಾಶ್ ಬ್ಯಾಕ್. ಇದು ಯಾವಾಗ ನಡೀತಾ ಇದೆ ಅಂದ್ರೆ ಸೆನ್ಮೈ ತಾತ ಸ್ಪೈ ಕೆಲಸ ಮಾಡ್ತಾ ಇದ್ದಾನೆ ಅಂತ ನರೋಟೋ ಅವರನ್ನು ಹೊಡೆದು ಓಡಿಸಿರ್ತಾರೆ ಅಲ್ವಾ. ಅದಕ್ಕೂ ಮುಂಚೆ ಏನಾಗಿದೆ ಅಂದ್ರೆ ನಮ್ಮ ನರೋಟೋ ಇವಾಗ ಒಬ್ಬರ ಕೆಳಗಡೆ ತಾನೇ ಕೆಲಸ ಮಾಡ್ತಾ ಇದ್ದಾನೆ, ಅದೇ ಆ ಸೇನಾಧಿಪತಿ. ಆ ಸೇನಾಧಿಪತಿ ನಮ್ಮ ನರೋಟೋ ಹತ್ರ ಬಂದು ಇನ್ನು ಸ್ವಲ್ಪ ದಿನದಲ್ಲಿ ಆ ಎಂಪರರ್ ಇಲ್ಲಿಗೆ ಬರ್ತಾರೆ, ಸೊ ಅವರಿಗಾಗಿ ಅಡುಗೆ ಮಾಡೋದಕ್ಕಾಗಿ ನಿನ್ನನ್ನ ನಾವು ಇಲ್ಲಿಗೆ ಕರ್ಸಿರೋದು. ಅದು ಮಾತ್ರ ಇಲ್ಲ, ಅವರ ಮುಂದೆ ತಾನೇ ನೀನು ಕಂಡಿಡ್ದಿರುವ 112 ಡಿಶ್ ಅನ್ನು ತೋರಿಸ್ತೀಯಾ, ರಿವೀಲ್ ಮಾಡ್ತೀಯಾ. ಸೊ ನೀನು ಏನ್ ಮಾಡ್ಬೇಕು ಗೊತ್ತಾ, ಆ ಡಿಶ್ ಅಲ್ಲಿ, ಆ ಫುಡ್ ಅಲ್ಲಿ, ಎಲ್ಲಾ ಫುಡ್ ಅಲ್ಲೂ ಪಾಯ್ಸನ್ ಅನ್ನ ಮಿಕ್ಸ್ ಮಾಡ್ಬೇಕು, ಆ ಎಂಪರರ್ ಸಾಯ್ಬೇಕು, ಅದೇನೇ ನಮಗೆ ಬೇಕು ಅನ್ನೋ ತರ ಒಂದು ದೊಡ್ಡ ಶಾಕಿಂಗ್ ಆದ ನ್ಯೂಸ್ ಅನ್ನ ಹೇಳ್ತಾ ಇದ್ದಾರೆ ಸೇನಾಧಿಪತಿ. ಅಂದ್ರೆ ದ್ರೋಹ ಮಾಡಿ ಆ ಎಂಪರರ್ ಅನ್ನ ಸಾಯಿಸೋಕೆ ಪ್ಲಾನ್ ಮಾಡ್ಬಿಟ್ಟಿದ್ದಾನೆ ಸೇನಾಧಿಪತಿ. ಆಮೇಲೆ ನಮ್ಮ ಹೀರೋ ಹತ್ರ ನಾವು ಇಬ್ಬರು ಸೇರಿ ಆ ಎಂಪರರ್ ಅನ್ನ ಕೊಂದ್ಬಿಟ್ಟು ಅದನ್ನ ಎತ್ತಿ ಆ ಚೈನೀಸ್ ಹುಡುಗ ಸೆನ್ಮೈ ಮೇಲೆ ಹಾಕ್ಬಿಡೋಣ ಅನ್ನೋ ತರ ಹೇಳ್ತಾ ಇದ್ದಾನೆ ಸೇನಾಧಿಪತಿ. ನಮ್ಮ ನರೋಟೋಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ತುಂಬಾ ಶಾಕ್ ಆಗಿದ್ದಾರೆ. ಆದ್ರೆ ನಮ್ಮ ನರೋಟೋ ಇದನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಖಂಡಿತ ನರೋಟೋವನ್ನು ಕೊಂದ್ಬಿಡ್ತಾರೆ ಅವರು. ಮತ್ತೆ ನರೋಟೋ ಇವ್ರುಗಳಿಗೆ ಗೊತ್ತಿಲ್ಲದೆ ಯಾವುದೇ ತರ ತಪ್ಪನ್ನು ಮಾಡಬಾರ್ದು ಅಂತ ನಮ್ಮ ಕೆಮೆಟೋ ತಾತ ಇದ್ದಾರಲ್ಲ, ಅಂದ್ರೆ ನಮ್ಮ ನರೋಟೋ ಅವರ ಅಸಿಸ್ಟೆಂಟ್, ಅವರನ್ನೇ ನರೋಟೋವನ್ನ ವಾಚ್ ಮಾಡೋಕೆ ಒಂದು ಸ್ಪೈ ರೀತಿ ಕೆಲಸಕ್ಕೆ ಹಾಕಿರ್ತಾರೆ. ಸೊ ನಮ್ಮ ನರೋಟೋಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರ ಜೊತೆ ಅವರ ಕೆಳಗಡೆ ಕೆಲಸ ಮಾಡ್ತಾ ಇರುವ ಸೆನ್ಮೈಗೆ ದ್ರೋಹ ಮಾಡೋಕೆ ಒಂದು ಚೂರು ಇಷ್ಟನೇ ಇಲ್ಲ ನಮ್ಮ ನರೋಟೋಗೆ. ಮನ್ಸ್
ಮನಸ್ಸೇ ಬರ್ತಾ ಇಲ್ಲ ಪಾಪ. ಸೊ ಆದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಆ ಫಂಕ್ಷನ್ ನಡೆಯೋಕೆ ಇನ್ನ 2 ದಿನ ಇದೆ ಅನ್ಬೇಕಾದ್ರೆ ಆವತ್ತು ರಾತ್ರಿನೇ ಆ ಒರಿಜಿನಲ್ ರೆಸಿಪಿ ಬುಕ್ ಇರುತ್ತೆ ಅಲ್ವಾ, ಅವನ್ನೆಲ್ಲ ಕಾಪಿ ಮಾಡಿ ಒಂದು ಡೂಪ್ಲಿಕೇಟ್ ಆಗಿ ಒಂದು ಬುಕ್ ಅನ್ನ ರೆಡಿ ಮಾಡ್ತಾರೆ. ನಂತರ ನಿಜವಾದ ರಿಯಲ್ ಬುಕ್ ಅನ್ನ ಬೆಂಕಿಗೆ ಹಾಕಿ ಸುಟ್ಟಾಕ್ಬಿಡ್ತಾರೆ. ಆಮೇಲೆ ಸೆನ್ಮೈ ಹತ್ರ ಬಂದು ನೀನೊಬ್ಬ ಸ್ಪೈ ಅನ್ನೋದು ನನಗೆ ಗೊತ್ತು, ಅದು ಮಾತ್ರ ಇಲ್ಲ ನಾನು ಹೊಸದಾಗಿ ಕಂಡಿಡ್ದಿರುವ ಡಿಶ್ ಗಳ ಬಗ್ಗೆ ನೀನು ಹೊರಗಡೆ ಹೇಳ್ತಾ ಇದೀಯಾ, ಸ್ಪೈ ಮಾಡಿ ಹೇಳ್ತಾ ಇದೀಯಾ ಅನ್ನೋದು ನನಗೆ ಗೊತ್ತು ಅಂತ ಬೇಕು ಅಂತಾನೆ ನಮ್ಮ ಸೆನ್ಮೈಯನ್ನ ಹೊಡೆದು ಕಳಿಸಿದ್ದಾರೆ ನರೋಟೋ. ಆಮೇಲೆ ಆ ಬುಕ್ ಅನ್ನು ಲೆಟರ್ ಅನ್ನು ತಂದು ಜೋಸೆಫ್ಗೆ ಕೊಟ್ಬಿಟ್ಟು ಇದನ್ನ ಹೇಗಾದ್ರೂ ಸೆನ್ಮೈ ಹತ್ರ ತಲುಪಿಸ್ಬಿಡಿ ಅಂತ ಹೇಳಿದ್ದಾರೆ ನರೋಟೋ. ಅದೇ ರೀತಿನೇ ಜೋಸೆಫ್ ಕೂಡ ಹೇಗೋ ಸೆನ್ಮೈಯನ್ನ ಕಂಡಿಡಿದು ಆ ಬುಕ್ ಅನ್ನು ಲೆಟರ್ ಅನ್ನು ಅವನಿಗೆ ಕೊಟ್ಟಿದ್ದಾರೆ. ಇವು ಎಲ್ಲವನ್ನು ನಮ್ಮ ಹೀರೋ ಆ ಲೆಟರ್ ಅನ್ನು ಓದಬೇಕಾದ್ರೆ ಮತ್ತೆ ಸೆನ್ಮೈ ತಾತ ಎಲ್ಲವನ್ನು ಫ್ಲಾಶ್ ಬ್ಯಾಕ್ ಅನ್ನ ಬ್ಯಾಲೆನ್ಸ್ ಇರೋ ಕಥೆಯನ್ನ ಹೇಳ್ತಾ ಇದ್ದಾರೆ. ಅದ್ರ ಮುಖಾಂತರ ತಿಳ್ಕೊತಾ ಇದ್ದಾನೆ ಹೀರೋ. ಇವಾಗ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಸೆನ್ಮೈ ಇವಾಗ ನರೋಟೋ ಸೆನ್ಮೈಯನ್ನ ಸ್ಪೈ ಅಂತ ಹೇಳಿ ಒಡೆದು ಓಡಿಸ್ಬಿಟ್ಟಿರೋದ್ರಿಂದ ಆ ಸೇನಾಧಿಪತಿಗೆ ಎಂಪರರ್ ಅನ್ನ ಕೊಂದಾದ ಮೇಲೆ ಅದನ್ನ ಎತ್ತಿ ಯಾರ ಮೇಲೆ ಹಾಕೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ನಮ್ಮ ನರೋಟೋ ಹತ್ರ ಬಂದು ನೀನು ಖಂಡಿತ ಆ ಫುಡ್ ಅಲ್ಲಿ ಆ ಡಿಶ್ ಅಲ್ಲಿ ಪಾಯ್ಸನ್ ಅನ್ನ ಮಿಕ್ಸ್ ಮಾಡ್ಲೇಬೇಕು, ಆ ಪ್ಲಾನ್ ಅಲ್ಲಿ ಮಾತ್ರ ಯಾವುದೇ ತರ ಚೇಂಜಸ್ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ನಮ್ಮ ಹೀರೋ ಆ ಬುಕ್ ಅನ್ನ ಬರ್ನ್ ಮಾಡಿರ್ತಾನೆ ಅಲ್ವಾ, ಬೆಂಕಿಟ್ಟಿರ್ತಾನೆ ಅಲ್ವಾ, ಅದು ಕೂಡ ಈ ಸೇನಾಧಿಪತಿಗೆ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ನಮ್ಮ ನರೋಟೋವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾ ಇದ್ದಾರೆ ಸೇನಾಧಿಪತಿ. ಅದು ಮಾತ್ರ ಇಲ್ಲ, ಕೆಮೆಟೋವನ್ನೇ ವಾಚ್ ಮಾಡೋಕೆ ಪಕ್ಕದಲ್ಲೇ ಗಾರ್ಡ್ ಆಗಿ ಹಾಕಿದ್ದಾರೆ. ಬಟ್ ಆದ್ರೆ ಇದನ್ನೆಲ್ಲ ನೋಡುವ ಕೆಮೆಟೋಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ನರೋಟೋ ತಾನೇ ಕೆಮೆಟೋಗೂ ಕೂಡ ಒಂದು ಗುರು ರೀತಿ. ಆದ್ರಿಂದ ಕೆಮೆಟೋ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಮಾಸ್ಟರ್ ಅನ್ನ ಈ ರೀತಿ ನನ್ನ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ ಅಂತ ಅವರು ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನರೋಟೋವನ್ನ ರಿಲೀಸ್ ಮಾಡಿ ಬಿಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಅಷ್ಟರಲ್ಲಿ ಆ ಸೇನಾಧಿಪತಿ ಅಲ್ಲಿಗೆ ಬಂದು ನರೋಟೋವನ್ನ ಶೂಟ್ ಮಾಡಿ ಕೊಂದ್ ಬಿಡ್ತಾ ಇದ್ದಾನೆ. ಅದು ಮಾತ್ರ ಇಲ್ಲ, ನರೋಟೋಗೆ ಒಂದು ಚಿಕ್ಕ ಹುಡುಗಿ ಇರ್ತಾ ಇದ್ಲಲ್ವಾ, ಆ ಹುಡುಗಿ ಇವಾಗ ಯಾರ ಹತ್ರ ಇದ್ದಾಳೆ ಅಂತ ನೋಡಿದ್ರೆ ಇವರ ಅಡುಗೆ ಗ್ಯಾಂಗ್ ಅಲ್ಲಿ ಒಬ್ಬ ಹೊಸದಾಗಿ ಬಂದು ಜಾಯ್ನ್ ಆಗಿದ್ದ ಅಲ್ವಾ. ಸೊ ಅವರೇ ನಮ್ಮ ನರೋಟೋ ಅವರ ಹುಡುಗಿಯನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅದು ಮಾತ್ರ ಇಲ್ಲ, ಇನ್ನು ಸ್ವಲ್ಪ ದಿನಗಳಲ್ಲಿ ಆ ಊರಲ್ಲಿ ದೊಡ್ಡ ವಾರ್ ನಡೆಯುತ್ತೆ ಅನ್ನೋದು ಅವರಿಗೆ ಗೊತ್ತಾಗಿದ್ರಿಂದ ನರೋಟೋ ಅವರ ಮಗಳನ್ನ ಕರ್ಕೊಂಡು ಬೇರೆ ಊರಿಗೆ ಶಿಫ್ಟ್ ಆಗಿ ಬಿಡ್ತಾ ಇದ್ದಾರೆ. ಹಾಗೆ ದಿನಗಳು ಕಳೆಯುತ್ತೆ. ಜಪಾನಿಗೂ ಚೈನಾಗೂ ಸಿಕ್ಕಾಪಟ್ಟೆ ದೊಡ್ಡ ವಾರ್ ನಡೆಯುತ್ತೆ. ಸ್ವಲ್ಪ ವರ್ಷಗಳ ನಂತರ ವಾರ್ ಎಲ್ಲ ಮುಗ್ದು ಎಲ್ಲವೇ ನಾರ್ಮಲ್ ಆಗುತ್ತೆ. ನಂತರವೇ ಸೆನ್ಮೈ ತಾತ ಮತ್ತೆ ಕೆಮೆಟೋ ತಾತ ಇಬ್ಬರು ಮೀಟ್ ಆಗ್ತಾರೆ. ಆವಾಗ ಸೆನ್ಮೈ ನಿಜವಾಗ್ಲೂ ನರೋಟೋ ಬರ್ದಿರೋ ಆ ರೆಸಿಪಿ ಬುಕ್ ಗೆ ಓನರ್ ಆಗಿ ಯಾರು ಗೊತ್ತಾ ಇರ್ಬೇಕು, ಆ ಬುಕ್ ಯಾರ ಕೈಯಲ್ಲಿ ಗೊತ್ತಾ ಇರ್ಬೇಕು, ಅದು ನರೋಟೋ ಅವರ ಮಗಳ ಕೈಯಲ್ಲೇ ಇರ್ಬೇಕು. ಅವರ ಹತ್ರ ಈ ಬುಕ್ ಅನ್ನ ನಾವು ಕೊಡ್ಲೇಬೇಕು ಅಂತ ನರೋಟೋ ಮಗಳನ್ನ ಕರ್ಕೊಂಡು ಹೋಗಿದ್ರಲ್ವಾ ಅಡ್ಗೆ ಭಟರು, ಹೊಸ ಅಡ್ಗೆ ಭಟರು, ಅವರನ್ನ ಹುಡಿಕೊಂಡು ಹೋಗ್ತಾರೆ ಸೆನ್ಮೈ ಮತ್ತೆ ಕೆಮೆಟೋ. ಅದೇ ರೀತಿ ಹೇಗೋ ಅವರನ್ನ ಹುಡುಕಿ ಕಂಡು ಹಿಡಿತಾರೆ. ಆವಾಗಂತ ನೋಡಿ ನರೋಟೋ ಅವರ ಮಗಳಿಗೆ ಮದುವೆಯಾಗಿ ಅವರಿಗೆ ಒಂದು ಚಿಕ್ಕ ಹುಡುಗ ಕೂಡ ಇದ್ದಾನೆ. ಸೊ ಆ ಹುಡುಗಿ ಹತ್ರ ಬಂದು ಎಲ್ಲ ಕಥೆಯನ್ನು ಹೇಳಿ ಅವಳ ಕೈಗೆ ಆ ಬುಕ್ ಅನ್ನ ಕೊಡ್ಬೇಕಾದ್ರೆ ಅವಳು ಕೂಡ ಆ ಬುಕ್ ಅನ್ನ ಓದಿ ನೋಡಿ ಅವರ ತಂದೆ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಅಳ್ತಾಳೆ. ಆಮೇಲೆ 112 ಡಿಶ್ ಗಳಿಗೆ ಬೇಕಾಗಿರುವ ರೆಸಿಪಿ ಬುಕ್ ತಾನೇ ಇದು, ಆದ್ರಿಂದ ನಾವು ಒಂದು ಹೊಸ ರೆಸ್ಟೋರೆಂಟ್ ಅನ್ನ ಓಪನ್ ಮಾಡಿ ನಮ್ಮ ತಂದೆಗೆ ಮರ್ಯಾದೆ ಕೊಡೋ ರೀತಿ ಈ ಡಿಶ್ ಅನ್ನೆಲ್ಲ ನಾವು ಅಡಿಗೆ ಮಾಡಿ ಎಲ್ಲರಿಗೂ ಕೊಡೋಣ ಅಂತ ಪ್ಲಾನ್ ಮಾಡಿ ಅದೇ ರೀತಿ ಒಂದು ಹೊಸ ರೆಸ್ಟೋರೆಂಟ್ ಅನ್ನ ಓಪನ್ ಮಾಡ್ತಾರೆ. ಬಟ್ ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಓಪನ್ ಮಾಡಿದ ಫಸ್ಟ್ ದಿನಾನೇ ಅವತ್ತು ರಾತ್ರಿನೇ ಬೆಂಕಿ ಹಿಡ್ಕೊಂಡು ಆ ರೆಸ್ಟೋರೆಂಟ್ ಸುಟ್ಟು ಬೂದಿ ಆಗ್ಬಿಡ್ತಾ ಇದೆ, ಎಲ್ಲ ನಾಶ ಆಗ್ಬಿಡ್ತಾ ಇದೆ. ಆದ್ರೂ ಕೂಡ ನರೋಟೋ ಅವರ ಡಾಟರ್ ಏನ್ ಮಾಡ್ತಾರೆ ಅಂದ್ರೆ ಆ ರೆಸಿಪಿ ಬುಕ್ ಆ ರೆಸ್ಟೋರೆಂಟ್ ಒಳಗಡೆನೆ ಇದೆ ಅಂತ ಬೆಂಕಿ ಒಳಗಡೆ ನುಗ್ಗಿ ಆ ಬುಕ್ ಅನ್ನ ತಗೊಳ್ಳೋಕೆ ಹೋಗ್ತಾರೆ. ಅವರ ಮಗ ತುಂಬಾನೇ ಅಳ್ತಾನೆ, ಅಮ್ಮ ಬೇಡ ಅಮ್ಮ ಹೋಗ್ಬಿಡಿ ಅಂತ ಅಳ್ತಾನೆ. ಬಟ್ ಆದ್ರೆ ಡಾಟರ್ ಒಳಗಡೆ ಹೋಗ್ಬಿಡ್ತಾರೆ. ಅದೇ ರೀತಿ ಹೇಗೋ ಆ ಬುಕ್ ಅನ್ನ ತಗೊಂಡು ಹೊರಗಡೆ ಬರ್ತಾರೆ ನರೋಟೋ ಡಾಟರ್. ಆ ಬುಕ್ ಅನ್ನ ಕಾಪಾಡಾಯ್ತು. ಬಟ್ ಆದ್ರೆ ಅವರನ್ನ ನೋಡಿದ್ರೆ ಫುಲ್ ಅವರ ಮೈ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಆದ್ರಿಂದ ಸಾಯ್ತಾ ಇದ್ದಾರೆ ನರೋಟೋ ಡಾಟರ್. ಇವಾಗ ಆ ಹುಡುಗಿಯ ಮಗನನ್ನ ಯಾರು ನೋಡ್ಕೊಳ್ಳೋದು ಅಂದ್ರೆ ನಮ್ಮ ನರೋಟೋ ಅವರ ಮೊಮ್ಮಗನನ್ನ ಯಾರು ನೋಡ್ಕೊಳ್ಳೋದು. ಸೊ ಅವನನ್ನ ಯಾರು ನೋಡ್ಕೋತಾರೆ ಅಂದ್ರೆ ಅದೇ ಹೊಸ ಭಟ್ರು ಇದ್ರಲ್ವಾ ಅಡುಗೆ ಭಟರ್, ಅವರಿಗೆ ಒಬ್ಬ ಮಗ ಇದ್ದಿರ್ತಾನೆ. ಅವರೇ ನರೋಟೋ ಅವರ ಮೊಮ್ಮಗನನ್ನು ನೋಡ್ಕೊಂಡೆ ಒಂದು ಚಿಕ್ಕ ಅನಾಥ ಆಶ್ರಮವನ್ನ ರನ್ ಮಾಡಿ ಅದರಲ್ಲಿ ನರೋಟೋ ಅವರ ಮೊಮ್ಮಗನನ್ನ ಇಟ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅನಾಥ ಹುಡುಗನ ರೀತಿನೇ ಅವನನ್ನ ಬೆಳೆಸಿರ್ತಾರೆ. ಆ ಹುಡುಗ ಬೇರೆ ಯಾರು ಇಲ್ಲ, ನಮ್ಮ ಹೀರೋನೇ. ಇದು ಗೊತ್ತಾಗಿದ್ದ ತಕ್ಷಣ ನಮ್ಮ ಹೀರೋಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ತುಂಬಾ ಶಾಕ್ ಆಗ್ತಾ ಇದ್ದಾನೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸೆನ್ಮೈ ತಕ್ಷಣ ನಮ್ಮ ಹೀರೋ ಹತ್ರ ಫಸ್ಟ್ ರಿವೀಲ್ ಮಾಡಿ ಬಿಟ್ಟಿದ್ರೆ ನರೋಟೋ ಬಗ್ಗೆ ನಮ್ಮ ಹೀರೋಗೆ ಏನು ಗೊತ್ತಾಗ್ತಾನೆ ಇರ್ಲಿಲ್ಲ. ಆದ್ರಿಂದಾನೇ ಈ ಫ್ಲಾಶ್ ಬ್ಯಾಕ್ ಯಾರಿಗೆಲ್ಲ ಗೊತ್ತೋ ಅವರನ್ನೆಲ್ಲ ಹೀರೋ ಮೀಟ್ ಮಾಡ್ಬೇಕು, ಅವರ ತಾತನ ಬಗ್ಗೆ ತಿಳ್ಕೋಬೇಕು ಅಂತ ಬೇಕು ಅಂತಾನೆ ಸೆನ್ಮೈ ಈ ರೀತಿ ಮಾಡಿದ್ದಾರೆ. ಅದೇ ರೀತಿನೇ ನಮ್ಮ ಹೀರೋ ಕೂಡ ಕೆಮೆಟೋನ ಮೀಟ್ ಮಾಡ್ದ, ಜೋಸೆಫ್ ಅವರ ಮಗ ಆಲ್ಬರ್ಟ್ ಅನ್ನ ಮೀಟ್ ಮಾಡ್ದ. ಹಾಗೆ ಡೈರೆಕ್ಟ್ ಆಗಿ ಆ ಫ್ಲಾಶ್ ಬ್ಯಾಕ್ ಒಳಗಡೆ ಇನ್ವಾಲ್ವ್ ಆಗಿ ಅವನ ತಾತನ ಬಗ್ಗೆ ನರೋಟೋ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ ನಮ್ಮ ಹೀರೋ. ಇವಾಗ ಸೆನ್ಮೈ ಏನ್ ಹೇಳ್ತಾರೆ ಅಂದ್ರೆ ನೀನು ಆ ಅನಾಥ ಆಶ್ರಮದಲ್ಲಿ ಇರ್ಬೇಕಾದ್ರೆ ನಿನಗೆ ಅಡುಗೆ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಆಗ್ತಾ ಇತ್ತು, ಆದ್ರಿಂದಾನೇ ನಿನ್ನನ್ನು ನೋಡ್ಕೋತಾ ಇದ್ದ ಅಂಕಲ್ಗೆ ನಿನ್ನ ಮೇಲೆ ತುಂಬಾನೇ ಬೇಜಾರಾಗ್ತಾ ಇತ್ತು. ಎಲ್ಲಿ ನಿನಗೂ ನಿಮ್ಮ ತಾತನ ತರಾಣಿ ಗತಿ ಬಂದ್ಬಿಡುತ್ತೆ ಏನೋ ಅಂತ ಅವರು ಹೆದರ್ಕೋತಾ ಇದ್ರು. ಅದಕ್ಕಾಗಿ ನಿನ್ನನ್ನ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ರು, ನಿನ್ನನ್ನ ಅಡುಗೆ ಮಾಡೋಕೆ ಬಿಡ್ತಾ ಇರ್ಲಿಲ್ಲ. ಬಟ್ ಆದ್ರೆ ನೀನು ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಓಡಿ ಬಂದ್ಬಿಟ್ಟೆ. ಬಟ್ ಆದ್ರೆ ಅವರು ನಿನ್ನನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ರು. ಅವರು ಸಾಯುವ ಸ್ಟೇಜ್ ಅಲ್ಲಿ ಕೂಡ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಅವರು ನಿನ್ನ ಹತ್ರ ಒಂದನ್ನ ಕೊಡೋಕೆ ಇಷ್ಟಪಡ್ತಾ ಇದ್ರು. ಅದು ಏನು ಗೊತ್ತಾ, ನಿಮ್ಮ ತಾತ ನರೋಟೋ ಅವರ ರೆಸಿಪಿ
ಫ್ಯಾಮಿಲಿ ಬುಕ್ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ತುಂಬಾನೇ ಫೀಲ್ ಮಾಡ್ತಾನೆ. ಸೊ ನಮ್ಮ ಹೀರೋ ತಕ್ಷಣ ಹೊರಟು ಡೈರೆಕ್ಟ್ ಆಗಿ ಆ ಅನಾಥ ಆಶ್ರಮಕ್ಕೆ ಹೋಗ್ತಾನೆ. ಅದೇ ತರ ಆ ಬುಕ್ ನಮ್ಮ ಹೀರೋ ಅವನ ಕೈಗೆ ಬಂದು ಸೇರುತ್ತೆ. ಸೊ ನಮ್ಮ ಹೀರೋ ಆ ಅನಾಥ ಆಶ್ರಮದಲ್ಲಿ ಇರುವ ಅನಾಥ ಹುಡುಗರು ಎಲ್ಲರಿಗೂ ಆ ಬುಕ್ ಅಲ್ಲಿರುವ ರೆಸಿಪೀಸ್ ಅನ್ನ ಆ ಡಿಶ್ ಅನ್ನ ರೆಡಿ ಮಾಡಿ ಎಲ್ಲ ಮಕ್ಕಳಿಗೂ ಕೊಡ್ತಾನೆ. ಹಾಗೆ ಅವನ ಲೈಫ್ ಅನ್ನ ಆ ಅನಾಥ ಆಶ್ರಮದಲ್ಲೇ ಕಳಿಯೋಕೆ ಶುರು ಮಾಡ್ತಾನೆ. ಅಲ್ಲೇ ಇದ್ದು ಆ ಅನಾಥ ಆಶ್ರಮವನ್ನ ನಾವೇ ರನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಅಲ್ಲೇ ನೆಮ್ಮದಿಯಾಗಿ ಇರೋಕೆ ಶುರು ಮಾಡ್ತಾ ಇದ್ದಾನೆ ಹೀರೋ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ವಾ? ಒಂಥರ ಟ್ರಾವೆಲ್ ಆಗ್ತಾನೆ ಇರುತ್ತೆ. ಒಂದೊಂದು ಸಲನು ಚಿಕ್ಕ ಚಿಕ್ಕ ಫ್ಲಾಶ್ ಬ್ಯಾಕ್ ಬಂದು ಟ್ವಿಸ್ಟ್ ಅನ್ನ ಕೊಟ್ಟು ತುಂಬಾ ಸೂಪರ್ ಆಗಿತ್ತು ಅಲ್ವಾ? ಸೊ ಈ ರೀತಿಯ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.